ಇವತ್ತು ನಾವು ಲಿಕ್ವಿಡಿಟಿ ಅಂದ್ರೆ ಏನು, ಲಿಕ್ವಿಡಿಟಿನ ಹೇಗೆ ಐಡೆಂಟಿಫೈ ಮಾಡಬೇಕು, ಹಾಗೆ ಲಿಕ್ವಿಡಿಟಿ ಎಲ್ಲೆಲ್ಲಿ ಇರುತ್ತೆ, ಮತ್ತೆ ಲಿಕ್ವಿಡಿಟಿ ಯೂಸ್ ಮಾಡಿಕೊಂಡು ಯಾವ ತರ ಟ್ರೇಡ್ಗಳನ್ನ ಪ್ಲೇಸ್ ಮಾಡಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳ್ಕೊತೀವಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತು ನಾವು ಲಿಕ್ವಿಡಿಟಿ ಅಂದ್ರೆ ಏನು, ಇದು ಎಲ್ಲೆಲ್ಲಿ ಇರುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಲಿಕ್ವಿಡಿಟಿ ಇನ್ ಫಾರೆಕ್ಸ್? ಫಾರೆಕ್ಸ್ ಅಲ್ಲಿ ಲಿಕ್ವಿಡಿಟಿ ಅಂದ್ರೆ ಏನು? ಲಿಕ್ವಿಡಿಟಿ ಈಕ್ವಲ್ ಏರಿಯಾಸ್ ವೇರ್ ಮೆನಿ ಆರ್ಡರ್ಸ್ ಪ್ಲೇಸ್ಡ್. ಲಿಕ್ವಿಡಿಟಿ ಅಂದ್ರೆ ತುಂಬಾ ಆರ್ಡರ್ಸ್ ಎಲ್ಲೆಲ್ಲಿ ಪ್ಲೇಸ್ ಆಗಿರುತ್ತೋ ಅದನ್ನ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ. ದೀಸ್ ಆರ್ಡರ್ಸ್ ಕ್ಯಾನ್ ಬಿ ಸ್ಟಾಪ್ ಲಾಸಸ್, ಬೈ ಆರ್ಡರ್ಸ್, ಸೆಲ್ ಆರ್ಡರ್ಸ್. ಅಂದ್ರೆ ಯಾವ್ಯಾವ್ದು ಆಗಿರುತ್ತೆ ಆ ಆರ್ಡರ್ಸ್ ಅಂತಂದ್ರೆ, ಒಂದು ನಾವು ಸ್ಟಾಪ್ ಲಾಸ್ ಇಡ್ತೀವಲ್ಲ, ಸೊ ಆ ಸ್ಟಾಪ್ ಲಾಸ್. ನೆಕ್ಸ್ಟ್ ನಾವು ಬೈ ಆರ್ಡರ್ಸ್ ಗಳು ಪ್ಲೇಸ್ ಮಾಡ್ತೀವಲ್ಲ, ಸೊ ಆ ಬೈ ಆರ್ಡರ್ಸ್. ಹಾಗೆ ನಾವು ಏನ್ ಸೆಲ್ ಆರ್ಡರ್ಸ್ ಪ್ಲೇಸ್ ಮಾಡ್ತೀವಿ ಆ ಸೆಲ್ ಆರ್ಡರ್ಸ್. ಇದೇ ಮಾರ್ಕೆಟ್ ಲಿಕ್ವಿಡಿಟಿ ಆಗಿರುತ್ತೆ. ಬಿಗ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸ್ ಲುಕ್ ಫಾರ್ ದೀಸ್ ಏರಿಯಾಸ್. ಅಂದ್ರೆ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಬ್ಯಾಂಕ್ಸ್ ಗಳು ಇಂಥ ಏರಿಯಾಗಳನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಸ್ಟಾಪ್ ಲಾಸ್ ಹಂಟ್ ಆದ್ರೇನೆ ಅವರಿಗೆ ಪ್ರಾಫಿಟ್ಸ್ ಅನ್ನೋದಾಗೋದು. ಹಾಗೆ ಬೇರೆ ಯಾರ್ದೋ ಒಬ್ಬರದು ಸ್ಟಾಪ್ ಲಾಸ್ ಗಳು ಹಂಟ್ ಆದಾಗ್ಲೇ ನಮಿಗೂ ಪ್ರಾಫಿಟ್ಸ್ ಆಗೋದು. ಸೊ ಈ ಹಂಟಿಂಗಿಗೋಸ್ಕರ ಬಿಗ್ ಇನ್ಸ್ಟಿಟ್ಯೂಷನ್ಸ್ ವೇಟ್ ಮಾಡ್ತಾರೆ. ಸಿಂಪಲ್ ಮೀನಿಂಗ್ ನೋಡೋದಾರೆ, ಲಿಕ್ವಿಡಿಟಿ ಇಸ್ ಮನಿ ವೇಟಿಂಗ್ ಇನ್ ದಿ ಮಾರ್ಕೆಟ್. ಅಂದ್ರೆ ಲಿಕ್ವಿಡಿಟಿ ಅಂದ್ರೆ ಆ ಪ್ಲೇಸ್ ಗಳಲ್ಲಿ ಮನಿ ವೇಟ್ ಮಾಡ್ತಾ ಇದೆ. ಮೀನ್ಸ್ ನಮ್ಮ ಸ್ಟಾಪ್ ಲಾಸ್ ಗಳು ಅಥವಾ ಇನ್ಯಾರ್ಯಾರ್ದೋ ಸ್ಟಾಪ್ ಲಾಸ್ ಗಳು ಅಲ್ಲಿ ವೆಯ್ಟ್ ಮಾಡ್ತಾ ಇದೆ. ಅದೇ ಮಾರ್ಕೆಟ್ ಮೂವರ್ಸ್. ಯಾಕಂದ್ರೆ ಆ ಸ್ಟಾಪ್ ಲಾಸ್ ಗಳು ಸಿಕ್ಲಿಲ್ಲ ಅಂತಂದ್ರೆ ಮಾರ್ಕೆಟ್ ಮೂವ್ ಆಗಕ್ ಆಗಲ್ಲ. ಲಿಕ್ವಿಡಿಟಿ ಸಿಕ್ಕಿದ್ರೇನೆ ಮಾರ್ಕೆಟ್ ಮೂವ್ ಆಗಕ್ ಆಗಲ್ಲ. ಎಕ್ಸಾಂಪಲ್ ನೋಡೋದಾರೆ, ಮೆನಿ ಟ್ರೇಡರ್ಸ್ ಪ್ಲೇಸ್ ಸ್ಟಾಪ್ ಲಾಸ್ ಎಬೋ ಐ. ಅಂದ್ರೆ ಸಿಂಪಲ್ ಎಕ್ಸಾಂಪಲ್ ನೋಡೋದಾರೆ, ಇವಾಗ ಈ ತರ BOS ಆಗಿದೆ ಅಂತ ಅನ್ಕೊಳ್ಳಿ, ಓಕೆನಾ? BOS ಆಗಿದೆ, ನಾವು ಎಂಟ್ರಿ ಮಾಡೋದು ಎಲ್ಲಿ ಹೇಳಿ? ಈ ಪುಲ್ ಬ್ಯಾಂಕ್ ಅಲ್ಲಿ, ಹೌದಲ್ವಾ? ಈ ಪುಲ್ ಬ್ಯಾಕ್ ಬಂದಾಗ ನಾವು ಎಂಟ್ರಿ ಮಾಡ್ಬೇಕು ಅಂತ ಹೇಳಿದ್ದೆ. ನಾವು ಸ್ಟಾಪ್ ಲಾಸ್ ಎಲ್ಲಿ ಇಡ್ತೀವಿ ಹೇಳಿ? ಈ ಲೋ ಅಲ್ಲಿ ಇಡ್ತೀವಿ. ಅದು ಬಿಟ್ರೆ ಟಾರ್ಗೆಟ್ ಎಲ್ಲಿ ಇಡ್ತೀವಿ? ಈ ಹೈ ಅಲ್ಲಿ ಇಡ್ತೀವಿ. ಸೊ ಮಾರ್ಕೆಟ್ ಏನಾಗುತ್ತೆ, ಕೆಲವೊಂದ್ಸಲ ಬಂದು ಈ ಪುಲ್ ಬ್ಯಾಕ್ ಅಲ್ಲಿ ಇದನ್ನ ಸ್ವೀಪ್ ಮಾಡಿ ಮತ್ತೆ ಮೇಲಕ್ಕೆ ಮೂವ್ ಆಗಿ, ಇದನ್ನ ಸ್ವೀಪ್ ಮಾಡಿ ಮತ್ತೆ ಕೆಳಗಡೆ ಮೂವ್ ಆಯ್ತಾನೆ. ಅಂದ್ರೆ ನಾವೇನಾದ್ರು ಇಲ್ಲಿ ಎಂಟ್ರಿ ತಗೊಂಡಿದ್ರೆ ಡೈರೆಕ್ಟ್ ಯಾಕೆ ಎಂಟ್ರಿ ತಗೋಬಾರ್ದು ಅಂತ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದೆ ಅಂದ್ರೆ, ರೀಸನ್ ಒಂದೇ, ಅದು ಲಿಕ್ವಿಡಿಟಿ ಸ್ವೀಪ್ ಆಗೋ ಚಾನ್ಸಸ್ ಇದೆ. ಮೀನ್ಸ್ ಈ ಲೋನ ಒಂದು ವಿಕ್ ಬಂದು ಸ್ವೀಪ್ ಮಾಡಿ ಹೋಗೋ ಚಾನ್ಸಸ್ ಇದೆ. ಸೊ ಆತರ ಸ್ವೀಪ್ ಆದಾಗ ನಾವು ಮಾರ್ಕೆಟ್ಗೆ ಲಿಕ್ವಿಡಿಟಿ ಆಯ್ತೀವಿ. ಮಾರ್ಕೆಟ್ ಅಲ್ಲಿಂದ ಅಗ್ರೆಸಿವ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವು ಅನ್ಕೊಂಡಿದ್ದ ಡೈರೆಕ್ಷನ್ಗೆ ಮೂವ್ ಆಗುತ್ತೆ, ಓಕೆನಾ? ನೆಕ್ಸ್ಟ್, ಸ್ಟಾಪ್ ಲಾಸ್ ಬಿಲೋ ಲೋಸ್. ಇದೇ ತರ ಇಲ್ಲಿ ಲೋಸ್ ಅಲ್ಲೂ ಇರುತ್ತೆ, ಹಾಗೆ ಹೈಸ್ ಅಲ್ಲೂ ಲಿಕ್ವಿಡಿಟಿ ಇರುತ್ತೆ. ದೋಸ್ ಏರಿಯಾಸ್ ಬಿಕಮ್ ಲಿಕ್ವಿಡಿಟಿ ಝೋನ್ಸ್. ಇಂಥ ಏರಿಯಾಗಳನ್ನ ನಾವು ಲಿಕ್ವಿಡಿಟಿ ಝೋನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡೋದಾರೆ, ವೈ ಲಿಕ್ವಿಡಿಟಿ ಇಸ್ ಇಂಪಾರ್ಟೆಂಟ್. ಲಿಕ್ವಿಡಿಟಿ ಯಾಕೆ ಇಂಪಾರ್ಟೆಂಟ್? ಮಾರ್ಕೆಟ್ ನೀಡ್ಸ್ ಲಿಕ್ವಿಡಿಟಿ ಟು ಮೂವ್. ನಾನು ಪ್ರೀವಿಯಸ್ ಹೇಳ್ದಂಗೆ ಮಾರ್ಕೆಟ್ ಮೂವ್ ಆಗ್ಬೇಕು ಅಂತಂದ್ರೆ ಮಾರ್ಕೆಟ್ಗೆ ಲಿಕ್ವಿಡಿಟಿ ಬೇಕು. ಮೀನ್ಸ್ ಆರ್ಡರ್ಸ್ ತುಂಬಾ ಬೇಕು. ಈ ಲಿಕ್ವಿಡಿಟಿ ಅಂದ್ರೆ ತುಂಬಾ ಆರ್ಡರ್ಸ್ ಇದೆ ಅಂತ ಅರ್ಥ. ಬಿಗ್ ಪ್ಲೇಯರ್ಸ್ ಕಲೆಕ್ಟ್ ಲಿಕ್ವಿಡಿಟಿ. ಅಂದ್ರೆ ನಮ್ಮ ಸ್ಟಾಪ್ ಲಾಸ್ ಗಳು ಅಥವಾ ನಮ್ಮ ಬೈ ಆರ್ಡರ್ಸ್, ನಮ್ಮ ಸೆಲ್ ಆರ್ಡರ್ಸ್, ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾರ್ಕೆಟ್ ಮೂವ್ ಆಗೋದು. ಆ ಕ್ಯಾಂಡಲ್ ಒಂದೊಂದು ಪ್ರಿಂಟ್ ಆಗೋದು ಅಲ್ಲಿ ಆರ್ಡರ್ಸ್ ಪ್ಲೇಸ್ ಆಗ್ತಿರೋದ್ರಿಂದ. ಸೊ ಆ ಲಿಕ್ವಿಡಿಟಿ ಇರೋದ್ರಿಂದಾನೇ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಹೋಗ್ತಿರೋದು. ದೆನ್ ಮಾರ್ಕೆಟ್ ಮೇಕ್ಸ್ ಸ್ಟ್ರಾಂಗ್ ಮೂವ್. ಯಾವಾಗ ಲಿಕ್ವಿಡಿಟಿ ಸ್ವೀಪ್ ಆಗುತ್ತೋ ಆವಾಗ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವೈ ಪ್ರೈಸ್ ಆಫ್ಟನ್ ಹಿಟ್ಸ್ ಹೈಸ್ ಲೋಸ್ ಫಸ್ಟ್. ಅಂದ್ರೆ ಫಸ್ಟ್ ಯಾವುದೇ ಚಾರ್ಟ್ ನೀವು ನೋಡೋದಾದ್ರೆ
ಇವಾಗ BOS ಮಾರ್ಕೆಟ್ ಹಿಂಗೆ ಯಾಕೆ ಮಾಡ್ಬಿಟ್ಟು ಹೋಯ್ತಿದೆ? ಇವಾಗ ಮಾರ್ಕೆಟ್ BOS ಆಗ್ತಿದೆ. ನೆಕ್ಸ್ಟು ಮಾರ್ಕೆಟ್ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಯಾಕೆ ಹಿಂಗ್ ಮೂವ್ ಆಗ್ತಿದೆ? ರೀಸನ್ ಒಂದೇ. ಒಂದಲ್ಲ ಇಲ್ಲಿ ವಿಕ್ಕಿಂದ ಇಲ್ಲಿ ಸ್ವೀಪ್ ಆಗಿರುತ್ತೆ. ಸೊ ಇಲ್ಲಿ ಆರ್ಡರ್ಸ್‌ಗಳೆಲ್ಲ ಸಿಗಕ್ ಸ್ಟಾರ್ಟ್ ಆಗುತ್ತೆ. ನಮ್ದು ಸ್ಟಾಪ್ ಲಾಸ್‌ಗಳೆಲ್ಲ ಅವರಿಗೆ ಆರ್ಡರ್ಸ್. ಸೊ ಅದು ಸಿಕ್ಕಿದ ತಕ್ಷಣ ಮಾರ್ಕೆಟ್ ಏನಾಯ್ತು ಸಡನ್ ಬೈಯಿಂಗ್ ನಡೀತದೆ. ಇಲ್ಲೂ ಲಿಕ್ವಿಡಿಟೀಸ್ ಇರುತ್ತೆ. ಸೊ ಇದನ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ಮಾರ್ಕೆಟ್ ಮತ್ತೆ ಮೇಲಕ್ಕೆ ಮೂವ್ ಆಗುತ್ತೆ. ದೆನ್ ರಿವರ್ಸ್ ಇದು ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಈ ಕೆಳಗಡೆ ಇರೋದು ಕಲೆಕ್ಟ್ ಮಾಡಕ್ಕೆ ಸಡನ್ ಮಾರ್ಕೆಟ್ ಏನ್ ಮಾಡ್ತಾರೆ ಕೆಳಗಡೆ ಬರುತ್ತೆ. ಓಕೆನಾ? ಇದು ಕಲೆಕ್ಟ್ ಆಯ್ತಾ? ನೆಕ್ಸ್ಟ್ ಇದನ್ನ ಕಲೆಕ್ಟ್ ಮಾಡಕ್ಕೋಸ್ಕರ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಹಂಗಾಗಿ ಮಾರ್ಕೆಟ್ ಮೇಲೆ ಕೆಳಗಡೆ ಈ ತರ ಮೂವ್ ಆಗೋದು. ಅದು ಬಾಡಿಯಿಂದ ಕ್ಲೋಸ್ ಆಗಿರಲ್ಲ, ಜಸ್ಟ್ ವಿಕ್ ಇಂದ ಕ್ಲೋಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ವೇರ್ ಲಿಕ್ವಿಡಿಟಿ ಎಕ್ಸಿಸ್ಟ್. ನಾನು ಹೇಳ್ದೆ ಮೊದಲೇ ಈಕ್ವಲೈಸು, ಸ್ಟಾಪ್ ಲಾಸು, ಬೈ ಆರ್ಡರ್ಸು ಇಲ್ಲೆಲ್ಲ ಲಿಕ್ವಿಡಿಟಿ ಇರುತ್ತೆ ಅಂತ. ಇವಾಗ ಎಕ್ಸಾಂಪಲ್ ನೋಡೋಣ. ಈಕ್ವಲೈಸ್ ಬೈ ಸೈಡ್ ಲಿಕ್ವಿಡಿಟಿ ಅಂದ್ರೆ ಈಕ್ವಲ್ ಹೈಸ್ ಗಳಲ್ಲಿ ಬೈ ಸೈಡ್ ಲಿಕ್ವಿಡಿಟಿ ಇರುತ್ತೆ. ವೆನ್ ಪ್ರೈಸ್ ಕ್ರಿಯೇಟ್ ಸೇಮ್ ಹೈ ರಿಪೀಟೆಡ್ಲಿ, ಟ್ರೇಡರ್ಸ್ ಪ್ಲೇಸ್ ಸ್ಟಾಪ್ ಲಾಸ್ ಅಬೌವ್ ಹೈಸ್, ಲಿಕ್ವಿಡಿಟಿ ಸಿಟ್ಸ್ ಅಬೌವ್ ಹೈ. ಅಂದ್ರೆ ಸಿಂಪಲ್ ಆಗಿ ನೋಡೋದಾದ್ರೆ ಲಿಕ್ವಿಡಿಟಿ ನಮಗೆ ಇವಾಗ ಮಾರ್ಕೆಟ್ ಈ ತರ ಹೋಗಿದೆ ಅನ್ಕೊಳ್ಳಿ. ಓಕೆನಾ? 2 ಸಲ ಸೇಮ್ ಹೈನ ಕ್ರಿಯೇಟ್ ಮಾಡಿದೆ. ಇಲ್ಲಿ ಸೇಮ್ ಹೈ ಕ್ರಿಯೇಟ್ ಆಗಿದೆ. ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಏನ್ ಹೇಳಿದ್ದು? 3ನೇ ಸಲ ಏನಾದ್ರೂ ಇಲ್ಲಿ ಬರೋದಾದ್ರೆ ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿ ಆಗ್ಬೋದು. ಬಿಕಾಸ್ ಮಾರ್ಕೆಟ್ ಮತ್ತೆ ಕೆಳಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದು. ಇವಾಗ ಮಾರ್ಕೆಟ್ ಏನಾಗುತ್ತೆ ಇಲ್ಲಿ ಗಂಟ ಬರುತ್ತೆ. ಯಾರು ಡೈರೆಕ್ಟ್ ಏನಾದ್ರು ಇಲ್ಲಿಗೆ ಎಂಟ್ರಿ ಮಾಡ್ಬಿಟ್ಟು SL ಏನಾದ್ರು ಮೇಲೆ ಇಟ್ಟು, ನಾವು SL ಇಡೋದು ಇಲ್ಲಿಂದ ಎಂಟ್ರಿ ಮಾಡ್ತೀವಿ ಅಂತಂದ್ರೆ SL ಎಲ್ಲಿ ಇಡ್ತೀವಿ? ಇಲ್ಲಿ ಇಡ್ತೀವಿ ಈ ಝೋನ್ ಅಲ್ಲಿ ಅಲ್ವಾ? ಎಂಟ್ರಿ ಇಲ್ಲ ಐತಿವಿ. ಅದೇ ತರ ಟಾರ್ಗೆಟ್ ಈ ಲೋನ ಇಟ್ಟಿರ್ತೀವಿ. ಸೊ ಈ ತರ ಇರುತ್ತೆ ನಮ್ ಶಾರ್ಟ್ ಪೊಸಿಷನ್ ಅಲ್ವಾ? ಯಾರಾದ್ರೂ ಡೈರೆಕ್ಟ್ ಎಂಟ್ರಿ ಆಗಿದ್ರೆ ಇದೇನಾಗುತ್ತೆ ಅಂದ್ರೆ ಒಂದು ವಿಕ್ ಆಗಿ ಮತ್ತೆ ಅಲ್ಲಿಂದ ರಿಜೆಕ್ಷನ್ ಆಗಿ TP ಕೊಡೋ ಚಾನ್ಸಸ್ ಇದೆ. ಸೊ ಅದರಿಂದ ಯಾವತ್ತು ಕನ್ಫರ್ಮೇಶನ್ಸ್ ತಗೋಬೇಕು. ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ ಅಂದ್ರೆ ಇದು ಸ್ವೀಪ್ ಮಾಡಿದ್ಯಾ? ಸ್ವೀಪ್ ಆದ್ಮೇಲೆ ಓಕೆ ಕನ್ಫರ್ಮ್ ಮಾಡ್ಕೊಂಡು ನಾವು ಎಂಟ್ರಿನ ಪ್ಲೇಸ್ ಮಾಡಿದ್ರೆ ನಮಗೆ ಅದು ಟಾರ್ಗೆಟ್ ಅನ್ನೋದು ಸಿಗುತ್ತೆ. ಇವಾಗ ಟ್ರೇಡಿಂಗ್ ವ್ಯೂದು ಲೈವ್ ಎಕ್ಸಾಂಪಲ್ ನೋಡೋಣ. ಗೂಗಲ್ ಅಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿ, ಟ್ರೇಡಿಂಗ್ ವ್ಯೂ ಕ್ಲಿಕ್ ಮಾಡ್ದಂಗೆ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಸರ್ಚ್ ಯೂರೋ ASD. ಓಕೆನಾ? ನನಗೆ ಇಲ್ಲಿ ಆಲ್ರೆಡಿ ಇದೆ. ಇಲ್ಲಿ ನೋಡಿ ಒನೇಡಾ ಇದೆ, forex.com ಇದೆ, ಇನ್ನು ಸೆವೆರಲ್ ಇದೆ. ಅದರಲ್ಲಿ ನಮಗೆ ಬೇಕಾಗಿದ್ದು forex.com. ಓಕೆನಾ? forex.com ಯಾವತ್ತು ಮಿಸ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಇಲ್ಲಿ ಫುಲ್ ಚಾರ್ಟ್ ಕ್ಲಿಕ್ ಮಾಡ್ದಂಗೆ ನಿಮಗೆ ಈ ತರ ಓಪನ್ ಆಗುತ್ತೆ. ಕಾಣಿಸ್ತಿದ್ಯಾ? ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ ಮಾರ್ಕೆಟ್ ನೋಡಿ, ಇಲ್ಲಿ ಏನಿದೆ? ಒಂದು ಹೈ ಇದೆ, ಒಂದು ಲೋ ಇದೆ. ನೆಕ್ಸ್ಟ್ ಮಾರ್ಕೆಟ್ ಏನಾಯ್ತು? ಬ್ರೇಕ್ ಆಯ್ತು. ಇಲ್ಲಿ ಬ್ರೇಕ್ ಆಗಿದೆ. ಸೊ ಇದು ಹೈ. ನೆಕ್ಸ್ಟ್ ಮಾರ್ಕೆಟ್ ಹೈನ ಬ್ರೇಕ್ ಮಾಡಿದ್ಯಾ? ಎಸ್, ಇಲ್ಲಿ ಬ್ರೇಕ್ ಮಾಡಿದೆ. ಸೊ ಇದು BOS ಆಯ್ತು. ನೆಕ್ಸ್ಟ್ ಈ ಹೈಗೆ ಲೋ ನೋಡೋದಾದ್ರೆ ಇದೆ ಅಲ್ವಾ ಲೋ. ನೆಕ್ಸ್ಟ್ ನೀವು ನೋಡ್ಬೇಕಾಗಿರೋದು ಇವಾಗ ಇದನ್ನ ಬ್ರೇಕ್ ಮಾಡಿರೋ ಹೈ ಯಾವ್ದು ಹೇಳಿ? ಇದು ಅಲ್ವಾ? ಸೊ ಈ ಹೈ ಮತ್ತೆ ಲೋ ಎಲ್ಲಿ ಯಾವ ಕಡೆ ಬ್ರೇಕ್ ಆಗಿದೆ? ಕೆಳಗಡೆ ಅಂತೂ ಬ್ರೇಕ್ ಆಗಿಲ್ಲ, ಮೇಲ್ಗಡೆ ಬ್ರೇಕ್ ಆಗಿರೋದು. ಮೇಲ್ಗಡೆ ಬ್ರೇಕ್ ಆದ್ರೆ BOS. ಕಾಣಿಸ್ತಿದೆಯಲ್ವಾ? ಅದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಅದೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, BOS ನೆಕ್ಸ್ಟ್ BOS. ಇಲ್ಲಿ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಈ ಲೋ ಅಲ್ಲಿ ಲಿಕ್ವಿಡಿಟಿ ಇದೆ. ಓಕೆನಾ? ಲಿಕ್ವಿಡಿಟಿನ ನಾನು ಡಾಲರ್ ಸಿಂಬಲ್ ರೆಪ್ರೆಸೆಂಟ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಡಾಲರ್ ಅಂತ ಇರುತ್ತೆ. ಡಾಲರ್ ಸಿಂಬಲ್ ಹಿಂಗ್ ಹಾಕೊಂಡ್ರೆ ಅದನ್ನ ನಾವು ಲಿಕ್ವಿಡಿಟಿ ಅಂತ ನಮಗೆ ಗೊತ್ತಾಗಕ್ಕೋಸ್ಕರ ಡಾಲರ್ ಸಿಂಬಲ್ ಆಗಿದೆ. ನಾನು ಆಲ್ರೆಡಿ ಇದು ಸೇವ್ ಮಾಡಿ ಇಟ್ಟಿರೋದ್ರಿಂದ ನನಗೆ ಇಲ್ಲೇ ಶೋ ಆಗುತ್ತೆ. ಓಕೆನಾ? ನೋಡಿ ಈ ಲೋ ಅಲ್ಲಿ ಲಿಕ್ವಿಡಿಟೀಸ್ ಇದೆ. ಓಕೆನಾ? ಕಾಣಿಸ್ತಿದ್ಯಾ? ನೆಕ್ಸ್ಟ್ ಈ ಲೋ ಅಲ್ಲೂ ಲಿಕ್ವಿಡಿಟಿ ಇದೆ. ನೋಡಿ ಇದೊಂದು ಲೋ ಕ್ರಿಯೇಟ್ ಮಾಡಿದೆ. ಸೊ ಈ ಲೋ ಅಲ್ಲೂ ಲಿಕ್ವಿಡಿಟಿ ಇದೆ. ಹಾಗೆ ಮತ್ತೆ ಮಾರ್ಕೆಟ್ ಏನಾಯ್ತು? ಇಲ್ಲಿ ಒಂದು BOS ಮಾಡಿದೆ. ಇದೆಲ್ಲ ಪ್ರಾಪರ್ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡಕ್ ಗೊತ್ತಿರಬೇಕು. ಇಷ್ಟು ದಿನ ಅದಕ್ಕೋಸ್ಕರನೇ ನಾನು ಒಂದೊಂದು ಕಾನ್ಸೆಪ್ಟ್ ಹೇಳ್ತಾ ಬಂದಿದ್ದು. ಇವಾಗ ನೋಡಿ ಇಲ್ಲೂ ಲಿಕ್ವಿಡಿಟೀಸ್ ಇದೆ. ಓಕೆ, ಮಾರ್ಕೆಟ್ ಏನಾಯ್ತು? ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಕಾಣಿಸ್ತಿದ್ಯಾ?
ಇವಾಗ ಅಪ್ ಟ್ರೆಂಡ್ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲಾ ಲೋಸ್ ಅಲ್ಲೂ ಲಿಕ್ವಿಡಿಟಿ ಇರುತ್ತೆ, ಹಾಗೆ ಹೈಸ್ ಅಲ್ಲೂ ಲಿಕ್ವಿಡಿಟಿ ಇರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಹೈಗಳಲ್ಲೂ ಲಿಕ್ವಿಡಿಟಿ ಇರುತ್ತೆ. ಬಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಹೈ ಲಿಕ್ವಿಡಿಟಿ ತಗೊಂಡು ಸಡನ್ ರಿವರ್ಸಲ್ ಆಗಲ್ಲ, ಇನ್ನು ಮೇಲಕ್ಕೆ ಹೋಗಿ ಮತ್ತೆ ಮತ್ತೆ ರಿವರ್ಸ್ ಆಯ್ತಾನೆ. ಬಟ್ ಲೋವರ್ ಲಿಕ್ವಿಡಿಟಿನ ಜಸ್ಟ್ ಟ್ಯಾಪ್ ಆದಂಗೆ ಅಗ್ರೆಸಿವ್ ಮೂವ್ ಕೊಡಕ್ ಸ್ಟಾರ್ಟ್ ಆಯ್ತೆ. ಇವಾಗ ನೋಡಿ ಈ BOS ಅಲ್ಲಿ ಇಲ್ಲಿ ಕೆಳಗಡೆ ಲೋ ಅಲ್ಲಿ ಲಿಕ್ವಿಡಿಟಿ ಇತ್ತು, ಇದು ಹೈಯರ್ ಹೈ, ಇದ್ರದ್ದು ಲೋ ನೋಡೋದಾದ್ರೆ ಹೈಯರ್ ಲೋ ನೋಡೋದಾದ್ರೆ ಇದು, ಈ ಬ್ರೇಕ್ ಮಾಡಿರೋ ಹೈಯರ್ ಹೈ ಯಾವುದು, ಇದು ಕಾಣಿಸ್ತಿದೆಯಲ್ವಾ. ನೆಕ್ಸ್ಟ್ ನೋಡಿ ಇಲ್ಲಿ ಅಡಿಯಲ್ಲಿ ಲಿಕ್ವಿಡಿಟಿ ಇದೆ. ನಾವು ಇಲ್ಲಿ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಆಗ್ಬೇಕು ಅಂತ ಅಂದಿದ್ದೆ. ಸೊ ತುಂಬಾ ಜನ ಏನ್ ಮಾಡಿರ್ತಾರೆ ಈ BOS ಅಲ್ಲಿ, ಓಕೆ ಇಲ್ಲಿಂದ ನಮ್ಮ ಮೆಂಟರ್ ಇಲ್ಲಿಂದ ಎಂಟ್ರಿ ತಗೊಳಕ್ ಹೇಳೋರೆ ಅಂದ್ಬಿಟ್ಟು ನಾನು ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿ ತಗೋಬೇಕು ಅಂತ ಹೇಳಿದೀನಿ. ನೀವು ಸುಮ್ನೆ ಇಲ್ಲಿ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ತಗೊಳ್ಳೋಣ 1:2 ಅಥವಾ ಈ ಐನ ಟಾರ್ಗೆಟ್ ಮಾಡಿ ಅಂತ ಹೇಳಿದ್ರು ಅಂತ ಎಂಟ್ರಿ ತಗೊಂಡಿದ್ರೆ ಅದು ನಿಮಗೆ SL ಇಟ್ಟಾಯ್ತಿತ್ತು. SL ಯಾಕೆ ಇಟ್ಟಾಗುತ್ತೆ ಅಂತಂದ್ರೆ ರೀಸನ್ ಒಂದೇ, ಲಿಕ್ವಿಡಿಟಿ ಸ್ವೀಪ್ ಆಯ್ತದೆ. ಓಕೆನಾ. ಇವಾಗ ನೋಡಿ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಲಿಕ್ವಿಡಿಟಿ ಸ್ವೀಪ್ ಆದಂಗೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಕನ್ಫರ್ಮೇಶನ್ಸ್ ಏನ್ ಸಿಕ್ತು ನಮಗೆ, ಒಂದು ಹ್ಯಾಮರ್ ಕ್ಯಾಂಡಲ್ ಸಿಕ್ಕಿದೆ. ಓಕೆ, ಈ ಹ್ಯಾಮರ್ ಕ್ಯಾಂಡಲ್ ಆದಂಗೆ ನೀವೇನಾದ್ರು ಎಂಟ್ರಿ ತಗೊಂಡಿದ್ದೀರಾ ಲಾಂಗ್ ಪೊಸಿಷನ್ ನೋಡಿ, ಅಲ್ಲಿಂದ ಎಷ್ಟು ಅಗ್ರೆಸಿವ್ ಮೂವ್. SL ಈ ಕ್ಯಾಂಡಲ್ ಕೆಳಗಡೆ, TP ಅನ್ನೋದು ನಾವು ಈ ಹೈ ಗಂಟ ಟಾರ್ಗೆಟ್ ಮಾಡ್ಬೋದಿತ್ತು. ಸೊ ಅಲ್ಲಿ ಗಂಟ ಟಾರ್ಗೆಟ್ ಮಾಡಿದ್ರೆ 1:6.5 ಮೀನ್ಸ್ ನೀವೇನಾದ್ರು 1 ಲಕ್ಷ ರಿಸ್ಕ್ ಮಾಡಕ್ ರೆಡಿ ಆಗಿದ್ರೆ 6.5 ಲಕ್ಷ ನಮಗೆ ಲಾಭ ಅನ್ನೋದು ಸಿಕ್ಕಿರೋದು. ಅಲ್ಲಿಂದ ನೋಡಿ ಲಿಕ್ವಿಡಿಟಿ ಯಾವಾಗೆಲ್ಲ ಸ್ವೀಪ್ ಆಯ್ತದೆ ಮಾರ್ಕೆಟ್ ಸಡನ್ ಬೂಮ್ ಆಯ್ತದೆ. ಓಕೆನಾ. ಮೀನ್ಸ್ ಲಿಕ್ವಿಡಿಟಿ ಸ್ವೀಪ್ ಆದಂಗೆ ಇಲ್ಲಿ ಎಲ್ಲರೂ ಈ ಪ್ಲೇಸ್ ಅಲ್ಲಿ ಬೈ ಮಾಡಿರ್ತಾರೆ. ಓಕೆ, ಸ್ಟಾಪ್ ಲಾಸ್ ನ ಇಲ್ಲಿ ಇದ್ರ ಕೆಳಗಡೆ ಇಟ್ಟಿರ್ತಾರೆ. ನಾನು ಅವಾಗ್ಲೇ ಹೇಳ್ದಂಗೆ ಇಲ್ಲಿ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಸೊ ಮಾರ್ಕೆಟ್ ಏನಾಯ್ತದೆ, ಆ ಸ್ಟಾಪ್ ಲಾಸ್ ಎಲ್ಲರದು ಕಲೆಕ್ಟ್ ಆದಾಗ ಮಾರ್ಕೆಟ್ಗೆ ಆರ್ಡರ್ಸ್ ತುಂಬಾ ಸಿಗ್ತದೆ. ಸೊ ನಿಮ್ದು ಸೆಲ್ ಆರ್ಡರ್ಸ್ ಗಳು ತುಂಬಾ ಸಿಗ್ತದೆ ಅಂತಂದ್ರೆ ಇನ್ಸ್ಟಿಟ್ಯೂಷನ್ಸ್ ಗಳು ಅವ್ರು ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲರದು ಸೆಲ್ ಆರ್ಡರ್ ಸಿಕ್ಕಿರೇನೆ ಅವ್ರಿಗೆ ಬೈ ಚೆನ್ನಾಗಿ ಮಾಡಕ್ಕಾಗೋದು. ಇಲ್ಲ ಅಂದ್ರೆ ಪ್ರೈಸ್ ಏನಾಯ್ತದೆ, ಅವ್ರು ಬೈಯಿಂಗ್ ಹಾಕಿದ್ರೆ ಸಡನ್ ಮೆಲ್ಲೆ 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 ಇನ್ಕ್ರೀಸ್ ಆಗಿ ಆರ್ಡರ್ ಸಿಗದೆ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ. ಸೊ ಈ ತರ ಅಗ್ರೆಸಿವ್ ಮೂವ್ ಬರಬೇಕು ಅಂತಂದ್ರೆ ಒಂದು ಲಿಕ್ವಿಡಿಟಿ ಸ್ವೀಪ್ ಆಗ್ಬೇಕು. ಓಕೆನಾ. ಇದು ಬೈ ಸೈಡ್ ಲಿಕ್ವಿಡಿಟಿ. ಇದು ಬೈ ಸೈಡ್ ಲಿಕ್ವಿಡಿಟಿ ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಗೆ ಈಕ್ವಲ್ ಲೋಸ್ ಸೆಲ್ ಸೈಡ್ ಲಿಕ್ವಿಡಿಟಿ. ನಾವು ಬೈ ಸೈಡ್ ಹೆಂಗ್ ನೋಡ್ದೋ ಅದೇ ತರ ಆಪೋಸಿಟ್ ಇದು ಸೆಲ್ ಸೈಡ್. ಇಲ್ಲಿ ಹೆಂಗಿರುತ್ತೆ ಅಂತಂದ್ರೆ ನಮಗೆ ಲಿಕ್ವಿಡಿಟಿ ನೋಡೋದಾದ್ರೆ ವೆನ್ ಪ್ರೈಸ್ ಕ್ರಿಯೇಟ್ ಸೇಮ್ ಲೋಸ್ ರಿಪೀಟೆಡ್ಲಿ, ಅಂದ್ರೆ ಪ್ರತಿ ಸಲನು ಸೇಮ್ ಲೋನ ಕ್ರಿಯೇಟ್ ಮಾಡುತ್ತೆ. ಓಕೆನಾ. ಈ ತರ ಸೇಮ್ ಲೋನ ಕ್ರಿಯೇಟ್ ಮಾಡಿ ಟ್ರೇಡರ್ಸ್ ಸ್ಟಾಪ್ ಲಾಸ್ ಬಿಲೋ ಲೋಸ್, ಅಂದ್ರೆ ನಾನು ಅಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಹೇಳ್ದಂಗೆ ಈ ತರ ಲೋಸ್ ಅಲ್ಲಿ ಪ್ಲೇಸ್ ಮಾಡಿರ್ತಾರೆ. ಓಕೆನಾ. ಲಿಕ್ವಿಡಿಟಿ ಸಿಟ್ಸ್ ಬಿಲೋ ಲಾಸ್, ಅಂದ್ರೆ ಲಿಕ್ವಿಡಿಟಿ ಯಾವತ್ತು ನಮ್ಮ ಸ್ಟಾಪ್ ಲಾಸ್ ಗಿಂತ ಕೆಳಗಡೆ ಇರುತ್ತೆ ಅಂತ ನಾನು ಹೇಳಿದ್ದೆ. ಅದೇ ಈಕ್ವಲ್ ಹೈಸ್ ಅಲ್ಲಿ ಮೇಲ್ ಇರುತ್ತೆ, ಅದೇ ಇದರಲ್ಲಿ ಕೆಳಗಡೆ ಇರುತ್ತೆ. ಇಲ್ಲಿ ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಇವಾಗ ಈ ಹೈನ ಬ್ರೇಕ್ ಮಾಡಿದ್ಯಾ, ಈ ಲೋನ ಬ್ರೇಕ್ ಮಾಡಿದ್ಯಾ, ಈ ಲೋನ ಬ್ರೇಕ್ ಮಾಡಿತು ಒಂದ್ಸಲ. ಸೊ ಏನಾಯ್ತು, ಮಾರ್ಕೆಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತು. ಓಕೆನಾ. ಮಾರ್ಕೆಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತು ಅಂದ್ರೆ ಲಿಕ್ವಿಡಿಟೀಸು ಯಾವತ್ತು BOS ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲೇ ಇರುತ್ತೆ. ಓಕೆನಾ. ಇದು ಲಿಕ್ವಿಡಿಟಿ ಸ್ವೀಪ್ ಅಂತಾನೆ ಅನ್ನೋದು, ಬಟ್ ಅದನ್ನ BOS ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಂಗೆ ನಮ್ಗೆ ಏನಾಯ್ತು, ಮಾರ್ಕೆಟ್ ಡೌನ್ ಟ್ರೆಂಡ್ ಶಿಫ್ಟ್ ಆಯ್ತು ಅಂತ ಅನ್ಕೊಂಡು, ಬಟ್ ಏನಾಯ್ತು ಮತ್ತೆ ಇವಾಗ ಈ ಚೋಚದು ಲೋಯೆಸ್ಟ್ ಪಾಯಿಂಟ್ಸ್ ಯಾವುದು, ಅಲ್ಲ ಹೈಯೆಸ್ಟ್ ಪಾಯಿಂಟ್ಸ್ ಯಾವುದು, ಇದೆ ತಾನೆ. ನೆಕ್ಸ್ಟ್ ಈ ಹೈನ ಬ್ರೇಕ್ ಮಾಡಿದ್ಯಾ, ಈ ಲೋನ ಬ್ರೇಕ್ ಮಾಡಿದ್ಯಾ, ಈ ಹೈನ ಬ್ರೇಕ್ ಮಾಡಿದೆ ಅಲ್ವಾ. ಸೊ ಮತ್ತೆ ಚೋಚ್ ಆಯ್ತು. ಚೋಚ್ ಆದಂಗೆ ಏನಾಯ್ತು, ಮಾರ್ಕೆಟ್ ಇಷ್ಟರಲ್ಲಿ ಸೈಡ್ ವೇಸ್ ಆದಂಗೆ ಆಯ್ತು. ನೆಕ್ಸ್ಟ್ ಈ ಚೋಚ್ ಆದ್ಮೇಲೆ ನಾವೇನ್ ಮಾಡ್ಬೇಕಿತ್ತು, ವೇಟ್ ಫಾರ್ ಪುಲ್ ಬ್ಯಾಕ್. ಪುಲ್ ಬ್ಯಾಕ್ ಅಲ್ಲಿ ವೇಟ್ ಮಾಡ್ಬೇಕಿತ್ತು. ಇವಾಗ ಇಲ್ಲಿ ಬೇಕಾದ್ರೂ ಟ್ರೇಡ್ ಪ್ಲೇಸ್ ಮಾಡ್ಬೋದಿತ್ತು. ಓಕೆನಾ. ಬಟ್ ನಮ್ಮ ಕನ್ಫರ್ಮೇಶನ್ಸ್ ಪ್ರಕಾರ ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ನಾನು ಹೇಳಿದೆ ಯಾವತ್ತು ಒಂದು BOS ಆದ್ಮೇಲೆ ಎಂಟ್ರಿನ ನೋಡ್ಬೋದು, ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿನ ನೋಡ್ಬೋದು ಅಂತ. ಇವಾಗ ಮತ್ತೆ BOS ಆಯ್ತು, ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ BOS ಆಗಿದೆ. ಇದರದ್ದು ಲೋ ಪಾಯಿಂಟ್ ನೋಡೋದಾದ್ರೆ ಹೈಯರ್ ಲೋ ನೋಡೋದಾದ್ರೆ ಇದು ಅದೇ ಹೈಯರ್ ಐ ಮಿನಿಮಮ್ 4 ಕ್ಯಾಂಡಲ್ಸ್ ಇರಬೇಕು, ಇಲ್ಲಿ 3 ಕ್ಯಾಂಡಲ್ಸ್ ಇರೋದು. ಸೊ ಇದು ಹೈಯರ್ ಐ ಆಗಲ್ಲ, ಇದು ಹೈಯರ್ ಐ ಆಗುತ್ತೆ. ಓಕೆನಾ. ಸೊ ಇದೊಂದು BOS ಆಗ್ತಾ ಇದೆ, ಇದು BOS ಆಗಿದೆ. ಓಕೆನಾ. ನಾವ್ ಯಾವತ್ತು BOS ಇಂದ ಪುಲ್ ಬ್ಯಾಕ್, ಫಾರ್ ಎಕ್ಸಾಂಪಲ್ ಈ ಆರ್ಡರ್ ಬ್ಲಾಕ್ ಅಲ್ಲಿ ನಾವೇನಾದ್ರು ಎಂಟ್ರಿ ಕಾದಿದ್ರೆ ಇದನ್ನೇ ನಾವು ಆರ್ಡರ್ ಬ್ಲಾಕ್ ಅಂತ ಕರೆಯೋದು. ಅದು ಏನು ಹೆಂಗೆ ಅಂತಲ್ಲ ನಿಮಗೆ ಮುಂದಕ್ಕೆ ಗೊತ್ತಾಯ್ತದೆ. ಓಕೆ, ಅದ್ರದ್ದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸಿಂಪಲ್ ಆಗಿ ಈ ಪುಲ್ ಬ್ಯಾಕ್ ಅಲ್ಲಿ ನೀವು ಎಂಟ್ರಿ ಏನಾದ್ರು ನೋಡಿದ್ರೆ ಇಲ್ಲಿ ಎಂಟ್ರಿ ಪ್ಲೇಸ್ ಆದವರಿಗೂ ಟಾರ್ಗೆಟ್ ಸಿಕ್ಕಿರುತ್ತೆ, ಇಲ್ಲಿ ಎಂಟ್ರಿ ಪ್ಲೇಸ್ ಆದವರಿಗೂ ಟಾರ್ಗೆಟ್ ಸಿಕ್ಕಿರುತ್ತೆ.
ಇದು ಬೈ ಸೈಡ್, ಓಕೆನಾ. ಹಾಗೆ ಸೆಲ್ ಸೈಡ್ ನೋಡೋದಾದ್ರೆ ಇವಾಗ ನೋಡಿ BOS ಆಯ್ತು, BOS ಆಗಿದೆ. ಇವಾಗ ಈ BOS ಲೋವರ್ ಪಾಯಿಂಟ್ ಯಾವ್ದು ಹೇಳಿ, ಇದು. ಅದೇ ಹೈಯರ್ ಪಾಯಿಂಟ್ ಇದು. ಇವಾಗ ಯಾವ ಕಡೆ ಬ್ರೇಕ್ ಆಗಿದೆ, ಮೇಲೆ ಬ್ರೇಕ್ ಆಗಿದೆಯಾ, ಕೆಳಗಡೆ ಬ್ರೇಕ್ ಆಗಿದೆಯಾ? ನಮ್ಗೆ ಯಾವತ್ತೂ 2 ಪಾಯಿಂಟ್ಸ್ ಇರುತ್ತೆ. ಸೊ ಆ 2 ಪಾಯಿಂಟ್ಸ್ ಇಟ್ಕೊಂಡೆ ಮಾರ್ಕಿಂಗ್ ಮಾಡ್ಕೋಬೇಕು. ಇವಾಗ ಬ್ರೇಕ್ ಆಗಿರೋದು ಇಲ್ಲಿ ಕೆಳಗಡೆ. ಸೊ ಇಲ್ಲಿ ಮತ್ತೆ ಏನಾಯ್ತು, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು, ಓಕೆನಾ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ಲಿಕ್ವಿಡಿಟೀಸ್ ಎಲ್ಲೆಲ್ಲ ಇರುತ್ತೆ ಅಂತಂದ್ರೆ ಈ ಹೈಯಲ್ಲಿ ಇರುತ್ತೆ, ಓಕೆನಾ. ಈ ಹೈಯಲ್ಲಿ ಇರುತ್ತೆ ಲಿಕ್ವಿಡಿಟಿನ ನಾವು ಡಾಲರ್ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಹಾಗೆ ಈ ಹೈಯಲ್ಲಿ ಇರುತ್ತೆ, ಕಾಣಿಸ್ತಿದ್ಯಾ. ನೆಕ್ಸ್ಟ್ ಈ ಹೈಸ್ ಅಲ್ಲಿ ಇರುತ್ತೆ. ಯಾವತ್ತು ಹೈಗಳಲ್ಲಿ ಇರೋದೇ ಲಿಕ್ವಿಡಿಟಿ, ಓಕೆನಾ. ಡೌನ್ ಟ್ರೆಂಡ್ ಅಲ್ಲಿ ನೋಡಿ ಲಿಕ್ವಿಡಿಟಿ ಎಲ್ಲ ಮೇಲ್ ಬರ್ತಿದೆ, ಅದೇ ಅಪ್ ಟ್ರೆಂಡ್ ಅಲ್ಲಿ ಏನಿತ್ತು, ಕೆಳಗಡೆ ಬರ್ತಿತ್ತು. ಓಕೆ, ಡಿಫ್ರೆನ್ಸ್ ಅಷ್ಟೇ. ಲಿಕ್ವಿಡಿಟೀಸ್ ಎಲ್ಲೆಲ್ಲ ಹೈ ಮಾಡಿ ಕ್ರಿಯೇಟ್ ಮಾಡಿದೆಯೋ ಅಲ್ಲೆಲ್ಲ ಲಿಕ್ವಿಡಿಟೀಸ್ ಇರುತ್ತೆ. ಇವಾಗ ಇಲ್ಲೆಲ್ಲ ಕಾಣಿಸ್ತಿರ್ಬೋದು ಲಿಕ್ವಿಡಿಟಿ ಇದೆ. ಸಿಂಪಲ್ ಆಗಿ ನೋಡಿ, ಇಲ್ಲಿ ಎಲ್ಲೆಲ್ಲ ಲಿಕ್ವಿಡಿಟಿ ಸ್ವೀಪ್ ಆಗಿರುತ್ತೆ ಅಲ್ಲಿಂದ ಒಂದು ಅಗ್ರೆಸಿವ್ ಮೂವ್ ಬಂದಿರುತ್ತೆ. ಓಕೆ, ಇಲ್ಲಿ ಸ್ವೀಪ್ ಆಯ್ತು, ಬಟ್ ಇದೇನು ಸ್ಟ್ರಾಂಗ್ ಆಗಿ ಏನು ಮೂವ್ ಬರಲಿಲ್ಲ, ಓಕೆನಾ. ಎಲ್ಲಿ ಸ್ವೀಪ್ ಆಗಿದೆ ನೋಡೋಣ. ನೋಡಿ, ಇದು ಹೈಯೆಸ್ಟ್ ಲಿಕ್ವಿಡಿಟಿ ಇದ್ದ ಪಾಯಿಂಟು. ಬಟ್ ಇದನ್ನ ಯಾವಾಗ ಸ್ವೀಪ್ ಆಯ್ತು, ಮೇಲ್ಗಡೆ ಸ್ವೀಪ್ ಆಯ್ತು, ಎಲ್ಲರೂ ಇಲ್ಲಿಂದ ಸೆಲ್ ಮಾಡ್ಬಿಟ್ಟು ಇಲ್ಲಿ SL ಇಟ್ಟಿರ್ತಾರೆ ಅನ್ಕೊಳ್ಳಿ. ಪಟ್ ಅಂತ ಮಾರ್ಕೆಟ್ ಏನಾಯ್ತು, ಅಗ್ರೆಸಿವ್ ಸೆಲ್ಲಿಂಗ್ ಬಂತು. ಬಿಕಾಸ್ ಇಲ್ಲಿ ಸ್ಟಾಪ್ ಲಾಸ್ ಕಲೆಕ್ಟ್ ಆದಂಗೆ ಮಾರ್ಕೆಟ್ ಅಗ್ರೆಸಿವ್ ಸೆಲ್ಲಿಂಗ್ ಹೋಗುತ್ತೆ. ಓಕೆ, ಲಿಕ್ವಿಡಿಟೀಸ್ ಯಾವತ್ತು ಐಡೆಂಟಿಫೈ, ಇವತ್ತಿನ ಕಾನ್ಸೆಪ್ಟ್ ಏನಂತಂದ್ರೆ ಲಿಕ್ವಿಡಿಟಿನ ಐಡೆಂಟಿಫೈ ಮಾಡೋದಷ್ಟೇ ಕೆಲಸ. ಲಿಕ್ವಿಡಿಟಿ ಇಟ್ಕೊಂಡು ಹೇಗೆ ಟ್ರೇಡ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಬೇಡಿ. ಜಸ್ಟ್ ಲಿಕ್ವಿಡಿಟೀಸ್ ಎಲ್ಲೆಲ್ಲಿ ಇರುತ್ತೆ ಅದನ್ನ ಮಾರ್ಕ್ ಮಾಡಕ್ ಕಲೀರಿ. ಇವಾಗ ನೋಡಿ, ಇಲ್ಲಿ ಲಿಕ್ವಿಡಿಟಿ ಇರುತ್ತೆ, ಗೊತ್ತಾಯ್ತಲ್ವಾ. ಲಿಕ್ವಿಡಿಟಿ ಸ್ವೀಪ್ ಆದಾಗ ಯಾವ ತರ ಅಗ್ರೆಸಿವ್ ಮೂವ್ ಬರುತ್ತೆ ಅಂತ ಗೊತ್ತಾಯ್ತಲ್ವಾ. ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಯಾಕಂದ್ರೆ ನೀವು ಇವತ್ತು ಟ್ರೇಡ್ ಪ್ಲೇಸ್ ಮಾಡಕ್ಕೆ ಲಿಕ್ವಿಡಿಟಿ ಯೂಸ್ ಮಾಡ್ಕೊಂಡು ನಾನು ಟ್ರೇಡ್ ಪ್ಲೇಸ್ ಮಾಡ್ತೀನಿ ಅಂತಂದ್ರೆ ಎಲ್ಲ ಕನ್ಫ್ಯೂಷನ್ ಆಗಿ ಚಿತ್ರಾನ್ನ ಮೊಸರನ್ನ ಆಗ್ಬಿಡುತ್ತೆ. ಸೊ ಅದರಿಂದ ಲಿಕ್ವಿಡಿಟಿ ಎಲ್ಲೆಲ್ಲಿರುತ್ತೆ, ಪ್ರತಿ ಒಂದು ಈ ತರ ಒಂದು ಸ್ವಿಂಗ್ ಮಾಡ್ತಾ ಇದೆ ಅಂತಂದ್ರೆ, ಈ ತರ ಒಂದು ಸ್ವಿಂಗ್ ಆಗ್ತಾ ಇದೆ ಅಂತಂದ್ರೆ ಪ್ರತಿ ಹೈಸ್ ಅಲ್ಲೂ ಲೋಸ್ ಅಲ್ಲೂ ನಿಮಗೆ ಲಿಕ್ವಿಡಿಟಿ ಅನ್ನೋದು ಇರುತ್ತೆ. ಅದು ಜ್ಞಾನ ಇರಬೇಕು. ಓಕೆ, ಇಲ್ಲಿರುತ್ತೆ, ಓಕೆ, ಹಾಗೆ ಇಲ್ಲೂ ಇರುತ್ತೆ, ಹಾಗೆ ಇಲ್ಲೂ ಇರುತ್ತೆ, ಹಾಗೆ ಇಲ್ಲೂ ಇರುತ್ತೆ. ಕಾಣಿಸ್ತಿರ್ಬೋದಾ, ಇಲ್ಲೆಲ್ಲ ಲಿಕ್ವಿಡಿಟಿ ಇರೋದ್ರಿಂದನೇ ಮಾರ್ಕೆಟ್ ಮೇಲೆ ಕೆಳಗಡೆ ಮೂವ್ ಆಗ್ತಿರೋದು. ಇವಾಗ ಮಾರ್ಕೆಟ್ ನೋಡಿ, ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಈ ತರ ಅಪ್ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್, BOS ಆಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಇವಾಗ ಏನ್ ಮಾಡುತ್ತೆ ಅಂತಂದ್ರೆ, ಸಿಂಪಲ್ ಮಾರ್ಕೆಟ್ ನ ಅನಲೈಸ್ ಮಾಡೋದು ಎಷ್ಟು ಸಿಂಪಲ್ ಅಂದ್ರೆ ಇಷ್ಟೇ ಸಿಂಪಲ್. ನೋಡಿ, ಇಲ್ಲಿ ಮಾರ್ಕೆಟ್ ಈ ಲಿಕ್ವಿಡಿಟಿನ ಸ್ವೀಪ್ ಆಗಿದೆ. ಇನ್ನಿರೋದು ಮಾರ್ಕೆಟ್ ಅಲ್ಲಿ ಎಲ್ಲಿ ಲಿಕ್ವಿಡಿಟಿ ಇರೋದು, ಹೈ ಅಲ್ಲಿ ಎಲ್ಲ ರೈತಾ. ಪ್ರೀವಿಯಸ್ ಏನಾದ್ರು ಕ್ಯಾಂಡಲ್ಸ್ ಇಲ್ಲಿ ಇದ್ರೆ ಓಕೆ, ಇದ್ರ ಹೈ ಅಲ್ಲಿ ಲಿಕ್ವಿಡಿಟಿ ಐತೆ ಅಂತ ಅನ್ಬೋದು. ಬಟ್ ಇವಾಗ ಲಿಕ್ವಿಡಿಟಿ ಇರೋದಿಲ್ಲ ಹೇಳಿ, ಈ ಕೆಳಗಡೆ. ಸೊ ಮಾರ್ಕೆಟ್ ಏನಾಗಬೇಕು, ಇಲ್ಲಿ ಇದನ್ನ ಸ್ವೀಪ್ ಮಾಡ್ಲೇಬೇಕು, ಓಕೆನಾ. ಇದು ಸ್ವೀಪ್ ಆದ್ಮೇಲೆ ನೆಕ್ಸ್ಟ್ ಲಿಕ್ವಿಡಿಟಿ ಇರೋದೆಲ್ಲಿ, ಇದ್ರ ಹೈ ಅಲ್ಲೇ ಇರುತ್ತೆ, ಅಥವಾ ಇಲ್ಲೆಲ್ಲೋ ಒಂದು ಸ್ವಿಂಗ್ ಮಾಡಿರುತ್ತೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ. ಮೀನ್ಸ್ 5 ಮಿನಿಟ್ಸ್ 1 ಮಿನಿಟ್ಸ್ ಅಲ್ಲಿ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮಾಡಿರುತ್ತೆ. ಸೊ ಮಾರ್ಕೆಟ್ ಏನಾಗ್ಬೋದು, ಇಲ್ಲಿಂದ ಮತ್ತೆ ಒಂದು ಇಲ್ಲಿ ಗಂಟ ಮೂವ್ಮೆಂಟ್ ಆಗಿ ಮತ್ತೆ ಹಿಂಗ್ ಬರ್ಬೋದು. ಸೊ ಮಾರ್ಕೆಟ್ ಮೂವ್ ಆಗದೆ ಲಿಕ್ವಿಡಿಟಿ ಬೇಸಿಸ್ ಮೇಲೆ. ಓಕೆ, ಲಿಕ್ವಿಡಿಟಿನ ನಾವು ಮಾರ್ಕೆಟ್ ಮೂವರ್ಸ್ ಅಂತ ಕರಿತೀವಿ. ಈಕ್ವಲ್ ಲೋಡ್ಸ್ ಮತ್ತೆ ಸೆಲ್ ಸೈಡ್ ಲಿಕ್ವಿಡಿಟಿ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ನೋಡೋದಾದ್ರೆ ಸ್ಟಾಪ್ ಅಂಡ್ ಕಾನ್ಸೆಪ್ಟ್. ನಾನು ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ, ಸ್ಟಾಪ್ ಅಂಡ್ ಯಾವ ತರ ಆಗುತ್ತೆ ಅಂತ. ಬಿಗ್ ಪ್ಲೇಯರ್ ಸಮ್ಟೈಮ್ಸ್ ಪುಷ್ ಪ್ರೈಸ್ ಇಂಟು ಲಿಕ್ವಿಡಿಟಿ. ಅಂದ್ರೆ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನೀವ್ ಎಲ್ಲಿ ಸ್ಟಾಪ್ ಲಾಸ್ ಇಡ್ತೀರಾ ಅಲ್ಲಿಗೆ ಮಾರ್ಕೆಟ್ ನ ಮೂವ್ ಮಾಡಿ ನಿಮ್ಮ ಸ್ಟಾಪ್ ಲಾಸ್ ನ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮಾರ್ಕೆಟ್ ಅಗ್ರೆಸಿವ್ಲಿ ಮೂವ್ ಮಾಡ್ತಾರೆ. ಅದು ನಾನು ನಿಮಗೆ ಪ್ರೀವಿಯಸ್ ಎಕ್ಸಾಂಪಲ್ ತೋರಿಸ್ದೆ, ಯಾವ ತರ ಅಗ್ರೆಸಿವ್ ಮೂವ್ ಲಿಕ್ವಿಡಿಟಿ ಸ್ವೀಪ್ ಆದಂಗ್ ಬರುತ್ತೆ ಅಂತ. ಟ್ರಿಗರ್ಡ್ ಸ್ಟಾಪ್ ಲಾಸಸ್ ದೆನ್ ರಿವರ್ಸ್ ದಿ ಮಾರ್ಕೆಟ್. ಅಂದ್ರೆ ನಿಮ್ಮ ಸ್ಟಾಪ್ ಲಾಸ್ ತಗೊಂಡಿದ ತಕ್ಷಣ ಮಾರ್ಕೆಟ್ ನಿಮ್ ಡೈರೆಕ್ಷನ್ ಗೆ ಹೋಗುತ್ತೆ. ಇಲ್ಲಿ ತುಂಬಾ ಜನಕ್ಕೆ ಫೀಲ್ ಆಗಿರ್ಬೋದು, ಮೀನ್ಸ್ ಯಾರ್ಯಾರು ನನ್ನ ವಿಡಿಯೋಸ್ ನೋಡ್ತೀರೋ ನಂಗೆ ಗೊತ್ತಿಲ್ಲ, ಬಟ್ ಇಷ್ಟು ಜನದಲ್ಲಿ ಎಷ್ಟೋ ಜನ ದುಡ್ಡನ್ನ ಲಾಸ್ ಮಾಡ್ಕೊಂಡಿರೋರು ಇರ್ಬೋದು. ಹಾಗೆ ಎಷ್ಟೋ ಜನ ಅನಲೈಸ್ ಮಾಡಿದಾಗ, ನಾನು 2-3 ಜನ ನನಗೆ ಮೆಸೇಜ್ ಹಾಕಿದ್ದಾರೆ ಪರ್ಸನಲಿ. ಅವ್ರು ಹೇಳ್ತಾರೆ, ಬ್ರೋ ನಾನು ಅನಲೈಸ್ ಮಾಡಿರೋದೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಯ್ತದೆ, ಅದಾದ್ಮೇಲೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಯಾಕೆ, ರೀಸನ್ ಏನಂತಂದ್ರೆ ಅನಾಲಿಸಿಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ, ಲಿಕ್ವಿಡಿಟಿ ಅನ್ನೋದು ಗೊತ್ತಿರಲ್ಲ, ಓಕೆನಾ. ದಿಸ್ ಈಸ್ ಕಾಲ್ಡ್ ಅಸ್ ಸ್ಟಾಪ್ ಅಂಡ್. ಅಂದ್ರೆ ಪ್ರೈಸು ನಮ್ಮ ಸ್ಟಾಪ್ ಲಾಸ್ ಪುಷ್ ಆಗಿ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ನ ತಗೊಂಡು ಮತ್ತೆ ಮಾರ್ಕೆಟ್ ನಮ್ಮ ಡೈರೆಕ್ಷನ್ ಗೆ ಹೋದ್ರೆ ಅದನ್ನ ನಾವು ಸ್ಟಾಪ್ ಹಂಟ್ ಅಂತ ಕರಿತೀವಿ.
ಇದು ಫುಲ್ ಇನ್ ಡೀಟೇಲ್ ಆಗಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಓಕೆನಾ? ಸೊ ವರಿ ಮಾಡ್ಕೊಳ್ಳೋದೇನ್ ಬೇಕಾಗಿಲ್ಲ. ಎಕ್ಸಾಂಪಲ್ ನೋಡೋದಾದ್ರೆ ಟ್ರೇಡರ್ ಸೆಲ್ ಪುಟ್ ಎಸ್ ಎಲ್ ಅಬೋವ್ ಐ. ಇವಾಗ ನೋಡಿ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಈ ತರ ನಾವ್ ಏನ್ ಹೇಳಿದ್ದು, ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ಬಿ ಎಸ್ ಪುಲ್ ಬ್ಯಾಕ್ ವೆಯ್ಟ್ ಮಾಡ್ಬೇಕು. ಈ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ತಗೋತೀರಾ ಅಂತ ಅನ್ಕೊಳ್ಳಿ. ನಾವೇನ್ ಮಾಡ್ತೀವಿ, ಎಸ್ ಎಲ್ ಇದ್ರದ್ದು ಕೆಳಗಡೆ ಇಟ್ಟಿರ್ತೀವಿ ಅಲ್ವಾ. ಇಲ್ಲಿ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ತಗೋತೀವಿ ಅಂದ್ರೆ ಎಸ್ ಎಲ್ ಇಲ್ಲಿ ಇಟ್ಟಿರ್ತೀವಿ. ಟಾರ್ಗೆಟ್ ಈ ಐ ನ ಟಾರ್ಗೆಟ್ ಮಾಡಿರ್ತೀವಿ. ಕಾಣಿಸ್ತಿದ್ಯಾ? ಈ ಐ ನ ಟಾರ್ಗೆಟ್ ಮಾಡಿರ್ತೀವಿ. ಮಾರ್ಕೆಟ್ ಏನಾಗುತ್ತೆ ಅಂತಂದ್ರೆ ಹಿಂಗ್ ಹೋಗ್ಬಿಟ್ಟು ಈ ಎಸ್ ಎಲ್ ನ ಹಿಟ್ ಮಾಡ್ಬಿಟ್ಟು ಮತ್ತೆ ಅಗ್ರೆಸಿವ್ಲಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತದೆ. ಯಾಕೆ ಎಸ್ ಎಲ್ ನ ಹಿಟ್ ಮಾಡ್ತದೆ ಅಂತಂದ್ರೆ ರೀಸನ್ ಒಂದೇ, ಅಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ? ಪ್ರೈಸ್ ಸ್ಪೈಕ್ಸ್ ಅಪ್ ಹಿಟ್ ಎಸ್ ಎಲ್ ಅಂದ್ರೆ ಪ್ರೈಸ್ ಸ್ಪೈಕ್ ಅಪ್ ಆಯ್ತದೆ, ನಮ್ಮ ಎಸ್ ಎಲ್ ನ ಹಿಟ್ ಮಾಡ್ತದೆ, ದೆನ್ ಮಾರ್ಕೆಟ್ ಡ್ರಾಪ್ಸ್, ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಇದು ಲಿಕ್ವಿಡಿಟಿ ಟೇಕನ್. ಇದಕ್ಕೆ ನಾವು ಅನ್ನೋದು ಲಿಕ್ವಿಡಿಟಿ ಸ್ವೀಪ್ ಅಥವಾ ಸ್ಟಾಪ್ ಹಂಟ್ ಅಥವಾ ಲಿಕ್ವಿಡಿಟಿ ಟೇಕನ್ ಅಂತ ಕರಿತೀವಿ. ಈ 3 ವರ್ಡ್ಸ್ ಯೂಸ್ ಮಾಡ್ಬೋದು. ಲಿಕ್ವಿಡಿಟಿ ಸ್ವೀಪ್ ಅಂತಂದ್ರು ಇದೇನೆ, ಸ್ಟಾಪ್ ಹಂಟ್ ಅಂತಂದ್ರು ಇದೇನೆ, ಹಾಗೆ ಲಿಕ್ವಿಡಿಟಿ ಟೇಕನ್ ಅಂತಂದ್ರು ಇದೇನೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ವರ್ಡ್ಸ್ ಎಲ್ಲ ನಿಮಗೆ ನೆನಪಿರಬೇಕು. ಓಕೆ. ವೈ ಬಿಗಿನರ್ಸ್ ಲೂಸ್? ಬಿಗಿನರ್ಸ್ ಯಾಕೆ ಲಾಸ್ ಮಾಡ್ಕೋತಾರೆ? ದೇ ಪ್ಲೇ ಸ್ಟಾಪ್ ಲಾಸಸ್ ಎಟ್ ಆಬ್ವಿಯಸ್ ಲೆವೆಲ್ಸ್. ಅಂದ್ರೆ ಯಾವತ್ತು ಬಿಗಿನರ್ಸ್ ಏನ್ ಮಾಡಿರ್ತಾರೆ, ಇವಾಗ ನಾನು ಬಿ ಎಸ್ ಚೇಂಜ್ ಆಫ್ ಕ್ಯಾರೆಕ್ಟರ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲದರಲ್ಲೂ ಟ್ರೇಡ್ ಹೇಗೆ ತಗೋಬೇಕು, ಸ್ಟ್ರಾಟಜೀಸ್ ಹೇಳಿದೀನಿ. ಒಂದು ಕನ್ಫರ್ಮೇಶನ್ಸ್ ತಗೊಂಡು ಟ್ರೇಡ್ ನ ಪ್ಲೇಸ್ ಮಾಡಬೇಕು, ಅಲ್ಲೆಲ್ಲ ಹೇಳಿದೀನಿ. ರಿಜೆಕ್ಷನ್ ಕ್ಯಾಂಡಲ್ ಬಂದ್ರೆ ಮಾತ್ರ ಟ್ರೇಡ್ ಪ್ಲೇಸ್ ಮಾಡಿ ಅಂತ. ನೀವೇನಾದ್ರೂ ಹಂಗೆ ಪ್ಲೇಸ್ ಮಾಡಿದ್ರೆ ನಿಮಗೆ ಏನಾಯ್ತದೆ, ಸ್ಟಾಪ್ ಲಾಸಸ್ ಅನ್ನೋದು ಹಿಟ್ ಆಯ್ತದೆ. ಓಕೆನಾ? ದೇ ಎಂಟರ್ ಎಮೋಷನಲಿ ಅಂದ್ರೆ ಮಾರ್ಕೆಟ್ ಪುಲ್ ಬ್ಯಾಕ್ ಆಗ್ತಿದೆ ಅಂತ ಅಂದ ತಕ್ಷಣ, ಇವಾಗ ಮಾರ್ಕೆಟ್ ನೋಡಿ ಹಿಂಗೆ ಹೈಯರ್ ಐ ಕ್ರಿಯೇಟ್ ಮಾಡ್ಕೊಂಡು ಹೋಯ್ತಿರ್ತದೆ. ನಾನು ಹೇಳಿದೀನಿ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಆಗಿ ಅಂತ. ಪುಲ್ ಬ್ಯಾಕ್ ಅಲ್ಲಿ ನೀವು ಏನ್ ಕನ್ಫರ್ಮೇಶನ್ಸ್ ತಗೋಬೇಕು, ಎಂಟ್ರಿ ಆಗ್ಬೇಕು ಅಂತ ಹೇಳಿದೆ, ಒಂದಲ್ಲ ಈ ಸಪೋರ್ಟ್ ತಗೋಬೇಕು ಅಲ್ವಾ. ಈ ಸಪೋರ್ಟ್ ತಗೊಂಡು ಮಾರ್ಕೆಟ್ ಇಲ್ಲಿ ಯಾವ್ದಾದ್ರು ಒಂದು ಕ್ಯಾಂಡಲ್, ರಿಜೆಕ್ಷನ್ ಕ್ಯಾಂಡಲ್ ಏನಾದ್ರು ಬಂದ್ರೆ ಅಲ್ಲಿಂದ ಎಂಟ್ರಿ ಆಗಿ ಅಂತ ಅಂದಿದೆ. ಓಕೆ, ರಿಜೆಕ್ಷನ್ ಕ್ಯಾಂಡಲ್ ಯಾಕೆ ಬರುತ್ತೆ, ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿರುತ್ತೆ. ಅದರಿಂದ ಸ್ವೀಪ್ ಆದ್ಮೇಲೆ ನೀವು ಎಂಟ್ರಿ ಆದ್ರೆ ಮಾರ್ಕೆಟ್ ಇಲ್ಲಿಂದ ಒಂದು ಅಗ್ರೆಸಿವ್ ಮೂವ್ ನ ಕ್ಯಾಚ್ ಮಾಡ್ಬೋದು ಅಂತ ನಾನು ಹತ್ರ ಹೇಳಿದ್ದು. ಸುಮ್ನೆ ನೀವು ರ್ಯಾಂಡಮ್ ಆಗಿ ಓಕೆ ಮಾರ್ಕೆಟ್ ಕೆಳಗಡೆ ಪುಲ್ ಬ್ಯಾಕ್ ಅಲ್ಲಿ ಬರ್ತಿದೆ ಅಂದ್ಬಿಟ್ಟು ಈ ಪ್ಲೇಸ್ ಅಲ್ಲೇ ನೀವು ಬೈ ಮಾಡಿದ್ರೆ ನಿಮ್ಗೆ ಏನಾಯ್ತದೆ ಹೇಳಿ, ಸೆಲ್ ಹಿಟ್ ಆಯ್ತದೆ. ಸೊ ಎಮೋಷನಲಿ ಯಾವತ್ತು ಟ್ರೇಡ್ ಡಿಸಿಷನ್ಸ್ ನ ತಗೋಬೇಡಿ. ಓಕೆನಾ? ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಲಿಕ್ವಿಡಿಟಿ. ಅವರಿಗೆ ಲಿಕ್ವಿಡಿಟಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಬಿಗಿನರ್ಸ್ಗೆ, ಹಾಗಾಗಿ ಅವರು ಲಾಸಸ್ ಅನ್ನೋದನ್ನ ಮಾಡ್ಕೋತಾರೆ. ಮಾರ್ಕೆಟ್ ಟ್ರ್ಯಾಪ್ಸ್ ದೆಮ್ ಈಸಿಲಿ. ನಿಮಗೆ ಲಿಕ್ವಿಡಿಟಿ ಕಾನ್ಸೆಪ್ಟ್ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ನಿಮ್ನ ಕಣ್ಣು ಮುಚ್ಚಿ ಟ್ರ್ಯಾಪ್ ಮಾಡ್ತಾರೆ. ಅದಕ್ಕೆ ಬಿಗಿನರ್ಸ್ ಇಲ್ಲಿ ಗಂಟ ಕರ್ನಾಟಕದಲ್ಲಾಗ್ಲಿ ಇಂಡಿಯಾದಲ್ಲಾಗ್ಲಿ ಯಾಕೆ 99% ಆಫ್ ಟ್ರೇಡರ್ಸ್ ಫೇಲ್ ಅಂತಂದ್ರೆ ಅವರಿಗೆ ಲಿಕ್ವಿಡಿಟಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದು ಹೋಗ್ಲಿ, ಮಾರ್ಕೆಟ್ ಹೇಗ್ ಮೂವ್ಮೆಂಟ್ ಆಗ್ತದೆ ಅಂತಾನು ಗೊತ್ತಿಲ್ಲ. ಜಸ್ಟ್ ಕ್ರಿಕೆಟ್ ಬೆಟ್ಟಿಂಗ್ ತರ ಬೈಯಿಂಗ ಸೆಲ್ಲಿಂಗ, ಜಸ್ಟ್ ಲಕ್ ಮೇಲೆ. ಓಕೆ, ಕ್ಯಾಂಡಲ್ ನೋಡ್ತೀರಾ, ರೆಡ್ ಬಂದ್ರೆ ಓಕೆ ಇವಾಗ ಸೆಲ್ ಹೋಯ್ತಾನೆ, ಸೆಲ್ ಹೊಡಿ, 1 ಲಕ್ಷ ತಗೋಬಾ, ಹಾಕು, ಕಳ್ಕೊ. ಈ ತರ ಕಳ್ಕೊಂಡವ್ರೆ ಹೊರ್ತು ಯಾರು ಮಾರ್ಕೆಟ್ ನ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಂದ ತಗೊಂಡವ್ರು ಯಾರು ಇವತ್ತು ಫೇಲ್ ಆಗಿಲ್ಲ. ಇಲ್ಲಿ ಗಂಟ ಯಾರ್ಯಾರು ಟ್ರೇಡರ್ಸ್ ಪ್ರೊಫೆಷನಲಿ ದುಡ್ಡು ಮಾಡ್ತಿದ್ದಾರೆ ಅವರೆಲ್ಲ ಪ್ರಾಪರ್ ಆಗಿ ಅನಲೈಸ್ ಮಾಡ್ತಿದ್ದಾರೆ. ಅವ್ರೇನ್ ಬೆಟ್ಟಿಂಗ್ ಮಾಡಕ್ ಹೋಯ್ತಿಲ್ಲ. ಬಟ್ ಕೆಲವೊಬ್ರು ಬೆಟ್ಟಿಂಗ್ ಮಾಡ್ತಿದ್ದಾರೆ, ತುಂಬಾ ರಿಸ್ಕ್ ತಗೋತಿದ್ದಾರೆ. 1 ಲಕ್ಷ ಕ್ಯಾಪಿಟಲ್ಗೆ 1% ಯೂಸ್ ಮಾಡೋ ಬದಲು 1 ಲಕ್ಷನೂ ಹೋದ್ರೆ ಹೋಗ್ಲಿ ಅಂತ ಯೂಸ್ ಮಾಡಿ 3 ಲಕ್ಷ ಮಾಡಕ್ ಹೋಯ್ತಾರೆ. ಅದು ಒಂದ್ಸಲ ವರ್ಕ್ ಆಗುತ್ತೆ, 2 ಸಲ ಲಕ್ಕಲ್ ವರ್ಕ್ ಆಗುತ್ತೆ, 3 ಸಲ ಲಕ್ಕಲ್ ವರ್ಕ್ ಆಗುತ್ತೆ. ಬಟ್ 4ನೇ ಸಲ ಖಂಡಿತ ನೀವು ಹಾಕಿರೋ ಅಮೌಂಟ್ಸ್ ಎಲ್ಲ ಒಡ್ಸ್ಕೋತೀರಾ. ಬಿಕಾಸ್ ಮಾರ್ಕೆಟ್ ಸಿನಾರಿಯೋ ಇರೋದೇ ಹಂಗೆ. ಓಕೆನಾ? ಅದು ಗೊತ್ತಿದ್ರೆ ಇವತ್ತಿಂದ ಪ್ರಾಪರ್ ಆಗಿ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಮತ್ತೆ ಇವತ್ತು ನಿಮ್ಮ ಕೆಲಸ ಏನಂದ್ರೆ ಲಿಕ್ವಿಡಿಟೀಸ್ ನ ಐಡೆಂಟಿಫೈ ಮಾಡೋದಷ್ಟೇ. ಲಿಕ್ವಿಡಿಟಿ ಎಲ್ಲೆಲ್ಲಿ ಇರುತ್ತೆ, ಈಕ್ವಲ್ ಐಸು, ಈಕ್ವಲ್ ಲೋಸು, ಹಾಗೆ ಹೈಸ್ ಅಂಡ್ ಲೋಸ್ ಅಲ್ಲಿ ಇರುತ್ತೆ. ಮತ್ತೆ ಕನ್ಫ್ಯೂಷನ್ ಬೇಡ. ಬಿ ಎಸ್ ಅದೇ ಪ್ಲೇಸ್ ಅಲ್ಲಿ ಬರುತ್ತೆ ಬ್ರೋ, ಚೇಂಜ್ ಆಫ್ ಕ್ಯಾರೆಕ್ಟರ್ ಅದೇ ಪ್ಲೇಸ್ ಅಲ್ಲಿ ಬ್ರೋ. ಇವಾಗ ಅಪ್ ಟ್ರೆಂಡ್ ಅಲ್ಲಿ ಬಿ ಎಸ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಲಿಕ್ವಿಡಿಟೀಸ್ ಯಾವತ್ತು ಕೆಳಗಡೆ ಮಾರ್ಕ್ ಮಾಡ್ತಾ ಹೋಗಿ, ಮೇಲ್ಗಡೆ ಮಾರ್ಕ್ ಮಾಡ್ಬೇಡಿ. ಅದೇ ಡೌನ್ ಟ್ರೆಂಡ್ ಅಲ್ಲಿ ಲಿಕ್ವಿಡಿಟೀಸ್ ನ ಮೇಲ್ಗಡೆ ಮಾರ್ಕ್ ಮಾಡಿ. ಸಿಂಪಲ್ ಆಗಿ ನೋಡೋದಾದ್ರೆ ಇವಾಗ ನೋಡಿ, ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಹಿಂಗ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ನಿಮಗೆ ಬಿ ಎಸ್ ಕಾನ್ಸೆಪ್ಟ್ ಹೇಳ್ಕೊಟ್ಟಿರೋದ್ರಿಂದ ಬಿ ಎಸ್ ನೀವು ಈ ತರ ಮಾರ್ಕ್ ಮಾಡಿರ್ತಾರೆ. ಸೊ ಬಿ ಎಸ್ ಈ ತರ ಮಾರ್ಕ್ ಮಾಡ್ಬೇಕಾದ್ರೆ ಲಿಕ್ವಿಡಿಟೀಸ್ ನ ಯಾವತ್ತು ಈ ಲೋಸ್ ಗಳಲ್ಲಿ ಮಾತ್ರ ಫೈಂಡ್ ಔಟ್ ಮಾಡಿ. ಓಕೆನಾ? ಮಾರ್ಕೆಟ್ ಏನಾಯ್ತು, ನೆಕ್ಸ್ಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡುತ್ತೆ. ಓಕೆನಾ? ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟ ಮೇಲೆ ಡೌನ್ ಟ್ರೆಂಡ್ ಶಿಫ್ಟ್ ಆದ್ರೆ ಮಾರ್ಕೆಟ್ ಈ ತರ ಬಿ ಎಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅಂದ್ರೆ ಇಲ್ಲಿ 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 ಬಿ ಎಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಲಿಕ್ವಿಡಿಟೀಸ್ ನ ಇಲ್ಲಿ ಇರುತ್ತೆ, ಅದನ್ನ ಒಂದ್ ಲೈನ್ ಹಾಕಿ ಡಾಲರ್ ಸಿಂಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ. ಓಕೆನಾ? ಆವಾಗ ನಿಮಗೆ ಲಿಕ್ವಿಡಿಟೀಸ್ ಗಳು ಗೊತ್ತಾಯ್ತದೆ, ಇಲ್ಲಿ ಇಲ್ಲಿ ಲಿಕ್ವಿಡಿಟಿ ಇದೆ ಅಂತ.
ಇಷ್ಟೇ ಕೆಲಸ ನಿಮ್ದು. ಇವತ್ತಿಂದು ಕಾನ್ಸೆಪ್ಟ್ ಇಷ್ಟೇನೆ. ಇದು ಬಿಟ್ಬಿಟ್ಟು ಬಿ-ಒ-ಎಸ್ ಕಡೆ ಲಿಕ್ವಿಡಿಟಿ ಬಂತು, ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ಮತ್ತೆ ಯಾಕೆ ಇದು ಬಿ-ಒ-ಎಸ್ ಹೇಳಿದ್ರು? ಇಲ್ಲೂ ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ಯಾಕೆ ಇದು ಬಿ-ಒ-ಎಸ್ ಹೇಳಿದ್ರು? ಆ ಕನ್ಫ್ಯೂಷನ್ ಬೇಡ. ಬಿ-ಒ-ಎಸ್ ಅಂತ ಅನ್ನೋದು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಅಂತ ಕಂಡುಹಿಡಿಯ. ಓಕೆ, ಅಲ್ಲೂ ಲಿಕ್ವಿಡಿಟೀಸ್ ಅನ್ನೋದು ಇರುತ್ತೆ. ಬಟ್ ನೀವು ಮಾರ್ಕ್ ಮಾಡ್ಬೇಕಾದ್ರೆ ಕೆಳಗಡೆ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ಕೆಳಗಡೆ ಮಾರ್ಕ್ ಮಾಡಿ, ಹಾಗೆ ಡೌನ್ ಟ್ರೆಂಡ್ ಅಲ್ಲಿ ಇದ್ರೆ ಮೇಲ್ಗಡೆ ಮಾರ್ಕ್ ಮಾಡಿ. ನೆಕ್ಸ್ಟ್ ಸ್ಮಾರ್ಟ್ ಮನಿ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ನೀವು ಕೇಳ್ಬೋದು. ಅದೇ ತರ ಇಲ್ಲಿ ಸ್ಮಾರ್ಟ್ ಮನೀಸ್ ಎಲ್ಲೆಲ್ಲಿ ಇರುತ್ತೆ ಅಂತ ಅನ್ನೋದು ತಿಳ್ಕೊಳ್ಳೋಣ. ಸ್ಮಾರ್ಟ್ ಮನಿ ನೋಸ್ ವೇರ್ ರಿಟೇಲ್ ಟ್ರೇಡರ್ಸ್ ಪ್ಲೇಸ್ ಎಸ್-ಎಲ್. ಅಂದ್ರೆ ಬಿಗ್ ಬಿಗ್ ಪ್ಲೇಯರ್ಸ್ ಗೊತ್ತು ನಾವು ಎಲ್ಲಿ ಟ್ರೇಡ್ ನ ಪ್ಲೇಸ್ ಮಾಡ್ತೀವಿ, ಎಲ್ಲಿ ಎಸ್-ಎಲ್ ಇಡ್ತೀವಿ ಅಂತ. ಇವಾಗ ಅಷ್ಟಷ್ಟು ಬಿಗ್ ಇನ್ಸ್ಟಿಟ್ಯೂಷನ್ಸ್ ಗಳ ಜೊತೆ ನಾವು ಗುದ್ದಾಡ್ತಿದೀವಿ ಅಂತಂದ್ರೆ ಅವರೆಲ್ಲ ಅಷ್ಟಷ್ಟು ಅವ್ರಿಗೆ ಗೊತ್ತಿರಲ್ವಾ ನೀವು ಯಾವ ಪ್ಯಾಟರ್ನ್ಸ್ ಯೂಸ್ ಮಾಡ್ತಿದ್ದೀರಾ, ನೀವು ಎಲ್ಲಿ ಟ್ರೇಡ್ ತಗೋತಿದ್ದೀರಾ, ನೀವು ಎಲ್ಲಿ ಎಸ್-ಎಲ್ ಇಡ್ತೀರಾ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇರುತ್ತಾ. ಇವಾಗ ಓವರ್ ಆಲ್ ವರ್ಲ್ಡ್ ಅಲ್ಲೇ ಕಾನ್ಸೆಪ್ಟ್ ಇರೋದು ಹ್ಯಾಮರ್ ಅಂದ್ರೆ ಹ್ಯಾಮರ್ ಕ್ಯಾಂಡ್ಲೆ, ಓಕೆನಾ. ಡಬ್ಲ್ಯೂ ಪ್ಯಾಟರ್ನ್ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್. ಸೊ ಇದೇನು ಇನ್ಸ್ಟಿಟ್ಯೂಷನ್ಸ್ ಗೊತ್ತಿರಲ್ವಾ, ಡಬ್ಲ್ಯೂ ಪ್ಯಾಟರ್ನ್ ಆಗಿದ ತಕ್ಷಣ ಕಣ್ಣು ಮುಚ್ಚಿ ನೀವು ಬೈ ಮಾಡಕ್ ಹೋಯ್ತೀರಾ. ಬಟ್ ಮಾರ್ಕೆಟ್ ಏನ್ ಮಾಡುತ್ತೆ, ಇವಾಗೆಲ್ಲ ಉಲ್ಟಾ ಆಗ್ತಿದೆ. ಅಂದ್ರೆ ಅವ್ರಿಗೆಲ್ಲ ಗೊತ್ತಿದೆ ವಿಷಯ. ಎಸ್-ಎಂ-ಸಿ ನ ಫಾಲೋ ಮಾಡ್ತಿದ್ದೀರಾ, ಅದ್ರಲ್ಲೂ ಓಡಿಸ್ಕೊತೀರಾ. ಪ್ರಾಪರ್ ಆಗಿ ನಿಮಗೆ ಲಿಕ್ವಿಡಿಟಿ ಸ್ವೀಪ್ ಒಂದು ಗೊತ್ತಿದ್ರೆ ನೀವು ಆಲ್ಮೋಸ್ಟ್ ಪ್ರಾಫಿಟಬಲ್ ಟ್ರೇಡರ್ ಗೆ ಆಗ್ಬೋದು. ಇಲ್ಲ ನೀವು ಪ್ಯಾಟರ್ನ್ ಫಾಲೋ ಮಾಡ್ತೀನಿ, ಟ್ರಯಾಂಗಲ್ ಪ್ಯಾಟರ್ನ್ ಆಯ್ತು ಬ್ರೋ, ಇದು ಬ್ರೇಕ್ ಆದಂಗೆ ಎಂಟ್ರಿ ಆಗಲ್ಲ ಅಂತ ಕೇಳಿದ್ರೆ, ಆ ಟ್ರಯಾಂಗಲ್ ಪ್ಯಾಟರ್ನ್ ಆಗೋದು ಅವರಿಗೂ ಕಾಣಿಸ್ತಿರ್ತದೆ. ಅವರು ಏನಂತ ದಡ್ರ ಏನಲ್ಲ, ಓಕೆನಾ. ಅವರಿಗೂ ಎಲ್ಲೆಲ್ಲಿ ಏನೇನ್ ಆಗಿರುತ್ತೆ ಅಂತ 100% ಗೊತ್ತಿರುತ್ತೆ. ಯೂಸಸ್ ಲಿಕ್ವಿಡಿಟಿ ಟು ಎಂಟರ್ ಪೊಸಿಷನ್. ಸ್ಮಾರ್ಟ್ ಮನಿ ಯಾವತ್ತು ಲಿಕ್ವಿಡಿಟಿ ಸ್ವೀಪ್ ಆದ್ಮೇಲೆನೆ ಮೂವ್ ಆಗೋದು. ಸೊ ಅಲ್ಲೇ ಬಿಗ್ ಬಿಗ್ ಪ್ಲೇಯರ್ಸ್ ಎಂಟರ್ ಆಗೋದು. ಅದರಿಂದ ನಾವ್ ಯಾವತ್ತು ಲಿಕ್ವಿಡಿಟಿ ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು, ಎಲ್ಲೆಲ್ಲಿ ಲಿಕ್ವಿಡಿಟೀಸ್ ಇದೆ ಅಂತ ಗೊತ್ತಿರಬೇಕು. ಸೊ ಅದರಿಂದ ಒಳ್ಳೊಳ್ಳೆ ಪೊಸಿಷನ್ಸ್ ಗಳು ತಗೊಂಡು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ದಟ್ಸ್ ವೈ ಮಾರ್ಕೆಟ್ ಡಸ್ ನಾಟ್ ಮೂವ್ ರ್ಯಾಂಡಮ್ಲಿ. ಲಿಕ್ವಿಡಿಟಿ ಇಲ್ಲದೆ ಮಾರ್ಕೆಟ್ ಮೂವ್ ಆಗಲ್ಲ ಅಂತ ನಾನು ಹೇಳಿದ್ದೆ. ಅದರಿಂದಾನೇ ಮಾರ್ಕೆಟ್ ಮೂವ್ ಆಗ್ತಿರೋದೇ ಲಿಕ್ವಿಡಿಟಿ ಒಂದು ಲಿಕ್ವಿಡಿಟಿ ಇರೋದ್ರಿಂದ. ಹೌ ಟು ಐಡೆಂಟಿಫೈ ಲಿಕ್ವಿಡಿಟಿ. ಲಿಕ್ವಿಡಿಟಿ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ನಾನು ಪ್ರೀವಿಯಸ್ ಅಲ್ಲಿ ಹೇಳಿದೆ. ಬಟ್ ಇದು ನಿಮಗೆ ನೋಟ್ಸಿಗೋಸ್ಕರ. ಈಕ್ವಲೈಸ್ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈಕ್ವಲೈಸ್ ಅಂತಂದ್ರೆ ಈ ತರ ಸೇಮ್ ಪ್ರೈಸಿಗೆ ಹೋಗಿ ಮತ್ತೆ ಬಂದಿರುತ್ತೆ. ಇದನ್ನ ನಾವು ಈಕ್ವಲೈಸ್ ಅಂತ ಕರಿತೀವಿ. ಅದೇ ತರ ಈಕ್ವಲ್ ಲೋಸ್ ಅಂತಂದ್ರೆ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಅಂತ ನೀವು ಏನ್ ಕರಿತೀರಲ್ಲ, ಅದನ್ನೇ ನಾವು ಈಕ್ವಲ್ ಲೋಸ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರೆಂಡ್ ಲೈನ್ ಟಚಸ್. ಮಾರ್ಕೆಟ್ ಈ ತರ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಿದ್ರೆ, ಸೊ ಇದನ್ನ ನಾವು ಟ್ರೆಂಡ್ ಲೈನ್ ಟಚಸ್ ಅಂತ ಕರಿತೀವಿ. ಅಲ್ಲಿ ಲಿಕ್ವಿಡಿಟೀಸ್ ಇರುತ್ತೆ. ಎಲ್ಲಿ ಹೇಳಿ, ಈ ಲೋ ಮತ್ತೆ ಈ ಲೋ. ಮಾರ್ಕೆಟ್ ಏನಾದ್ರು ಬಂದು ಜಸ್ಟ್ ಒಂದ್ ಸ್ವೀಪ್ ಮಾಡಿ ಮತ್ತೆ ಅಗ್ರೆಸಿವ್ ಮೂವ್ ಕೊಡೋ ಚಾನ್ಸಸ್ ಇದೆ. ಓಕೆನಾ. ಮಾರ್ಕೆಟ್ ಅಲ್ಲಿ ಹಿಂಗೆ ವರ್ಕ್ ಆಗೋದು. ಇಲ್ಲೂ ಅಷ್ಟೇ, ಈಗ 2 ಸಲ ಟಚ್ ಪಾಯಿಂಟ್ಸ್ ಇದೆ. 3ನೇ ಸಲ ಏನಾಗುತ್ತೆ, ಬಂದು ಸ್ವೀಪ್ ಮಾಡ್ಬಿಟ್ಟು ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಅದೇ ರೀತಿ ಇಲ್ಲೂ ಅಷ್ಟೇ, ಮಾರ್ಕೆಟ್ ಆಲ್ರೆಡಿ 2 ಟಚ್ ಪಾಯಿಂಟ್ಸ್ ಇದೆ. ಮಾರ್ಕೆಟ್ ಏನ್ ಮಾಡುತ್ತೆ, ಹೋಗಿ ಸ್ವೀಪ್ ಮಾಡಿ ಮತ್ತೆ ಅಗ್ರೆಸಿವ್ ಮೂವ್ ಕೂಡ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಡೇದು ಹೈ ಮತ್ತೆ ಲೋ. ನೆಕ್ಸ್ಟ್ ಸೆಷನ್ಸ್ ಹೈ ಅಂಡ್ ಲೋ. ಓಕೆನಾ. ಸೆಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ್ಯಾವ ಟೈಮಿಂಗ್ ಅಂತ ಹೇಳಿದ್ದೆ. ಸೊ ಅದನ್ನ ನೀವು ಇವತ್ತಿಂದ ಸೆಷನ್ಸ್ ಗಳನ್ನ ನೋಡ್ಬೇಕಾಗುತ್ತೆ. ಸೆಷನ್ಸ್ ಗೊತ್ತಿಲ್ಲ ಅಂತಂದ್ರೆ ನಂದು 3ನೇ ವಿಡಿಯೋನೋ 4ನೇ ವಿಡಿಯೋದಲ್ಲ ನಾನು ಸೆಷನ್ಸ್ ಬಗ್ಗೆ ಇನ್ ಡೀಟೇಲ್ ವಿಡಿಯೋ ಮಾಡಿದೀನಿ, ಹೋಗಿ ಚೆಕ್ ಮಾಡಿ. ಮತ್ತೆ ಪ್ರೀವಿಯಸ್ ಡೇ ಹೈ ಲೋನ ಮಾರ್ಕ್ ಮಾಡಬೇಕು. ಎಲ್ಲೆಲ್ಲಿ ಲಿಕ್ವಿಡಿಟಿ ಇರುತ್ತೆ ಅನ್ನೋದು ನಾನು ಇವಾಗ ತೋರಿಸುತ್ತೀನಿ ನೋಡಿ. ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ಇವಾಗ ನೋಡಿ, ನಿಮಗೆ ಇಲ್ಲಿ ಇಂಡಿಕೇಟರ್ ಅಂತ ಸೆಷನ್ಗೆ ಹೋದ್ರೆ ನಿಮಗೆ ಇಂಡಿಕೇಟರ್ಸ್ ಅಲ್ಲಿ ಟ್ರೇಡಿಂಗ್ ಸೆಷನ್ಸ್ ಅಂತ ಸರ್ಚ್ ಮಾಡಿ. ಟ್ರೇಡಿಂಗ್ ಸೆಷನ್ಸ್ ಅಂತ ಕಾಣಿಸ್ತಿದ್ಯಾ? ಅದು ಹಾಕಿದ ತಕ್ಷಣ ನೋಡಿ ನಿಮಗೆ ಈ ತರ ಕಲರ್ ಅಲ್ಲಿ ಸೆಷನ್ಸ್ ಗಳು ಬರುತ್ತೆ. ಕಾಣಿಸ್ತಿರ್ಬೋದಾ? ಇದು ನಾನು ಮಾಡಿಫಿಕೇಶನ್ ಮಾಡ್ಕೊಂಡಿದೀನಿ. ಇದು ನೀವು ಬೇಕು ಅಂದ್ರೆ ನಿಮಗೆ ಹೆಂಗ್ ಬೇಕೋ ಹಂಗ್ ಮಾಡಿಫಿಕೇಶನ್ ಮಾಡ್ಕೋಬಹುದು. ಓಕೆನಾ. ಸೆಷನ್ಸ್ ಹೈಸ್ ಲೋಸ್ ಅಲ್ಲಿ ಲಿಕ್ವಿಡಿಟಿ ಇರುತ್ತೆ. ಇವಾಗ ನೋಡಿ, ಇದು ಹೈ ಇದೆ, ಇಲ್ಲಿ ಲಿಕ್ವಿಡಿಟಿ ಏನಾಗಿದೆ, ಇಲ್ಲಿ ಸ್ವೀಪ್ ಆದಂಗೆ ನೋಡಿ ಅಗ್ರೆಸಿವ್ ಮೂವ್ಮೆಂಟ್ ಬಂದಿದೆ. ಹಾಗೆ ಇಲ್ಲಿ ಲಿಕ್ವಿಡಿಟಿ ಇದೆ, ಓಕೆನಾ. ಹೈಸ್ ಅಂಡ್ ಲೋಸ್ ಅಲ್ಲಿ ಯಾವತ್ತೂ ಲಿಕ್ವಿಡಿಟಿ ಇರುತ್ತೆ. ಈ ಹೈ ಅಲ್ಲಿ ಲಿಕ್ವಿಡಿಟಿ ಇದೆ, ಈ ಹೈ ಅಲ್ಲಿ ಲಿಕ್ವಿಡಿಟಿ ಇದೆ. ಕಾಣಿಸ್ತಿದ್ಯಾ? ಈ ಹೈಸ್ ಲೋಸ್ ಅಲ್ಲೆಲ್ಲ ಲಿಕ್ವಿಡಿಟೀಸ್ ಇರುತ್ತೆ. ಯಾಕಂದ್ರೆ ಸೆಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೆಷನ್ಸ್ ಗೋಲ್ಡ್ ಅಲ್ಲಿ ಸಖತ್ತಾಗಿ ವರ್ಕ್ ಆಗುತ್ತೆ. ಪೇರ್ಸ್ ಅಲ್ಲಿ ನೀವು ಸೆಷನ್ಸ್ ಅಷ್ಟು ಗಮನ ಕೊಡೋ ಅವಶ್ಯಕತೆ ಇಲ್ಲ, ಓಕೆನಾ. ಅದೇ ಗೋಲ್ಡ್ ಅಲ್ಲಿ ಆಗಿದ್ರೆ ಪಕ್ಕ ಇದು ಸ್ವೀಪ್ ಆದಂಗೆ ಒಳ್ಳೆ ಮೂವ್ಮೆಂಟ್ಸ್ ಅನ್ನೋದು ಬರುತ್ತೆ. ಇದು ನಿಮಗೆ ಯಾವ ಟೂಲ್ ಅಂತಂದ್ರೆ ನೋಡಿ, ಹಾರಿಜೆಂಟಲ್ ರೇ ಅಂತ ಕಾಣಿಸ್ತಿದ್ಯಾ? ಹಾರಿಜೆಂಟಲ್ ರೇ ಯೂಸ್ ಮಾಡ್ಕೊಂಡು ಹೈಸ್ ಅಂಡ್ ಲೋಸ್ ನ ಮಾರ್ಕ್ ಮಾಡಬೇಕು. ಇವಾಗ ನೋಡಿ, ಇದಾದ್ಮೇಲೆ ಇನ್ನೊಂದು ಡೇಸ್ ಮತ್ತೆ ಡೇದು ಹೈ ಅಂಡ್ ಲೋನ ನಾವು ಮಾರ್ಕ್ ಮಾಡ್ಬೇಕಾಗತ್ತೆ.
ಇವಾಗ ನೋಡಿ ಡೇಲ್ ನೋಡೋದಾದ್ರೆ ಡೇ ಕ್ಯಾಂಡಲ್, ಇವಾಗ ನಾನು ಟೈಮ್ ಫ್ರೇಮ್ ಹಾಕೊಂಡಿರೋದು ಡೇ ಅಲ್ಲಿ ನೋಡೋದಾದ್ರೆ ಹೈ ಯಾವ್ದಿದೆ ಹೇಳಿ. ಇವಾಗ ಹೈ ಇರೋದು ಈ ವೀಕ್ ಅಲ್ವಾ, ಈ ವೀಕ್ಗೆ ಹೈ ಇರೋದು. ನೆಕ್ಸ್ಟ್ ಲೋ ಇರೋದು ಯಾವುದು, ಪ್ರೀವಿಯಸ್ ಡೇದು ಇದಿದೆ. ಇವತ್ತು ಇದು ಯಾವ್ದಾದ್ರು ಸ್ವೀಪ್ ಮಾಡ್ತದ ಅಂತ ನೋಡ್ಬೇಕು. ಮಾರ್ಕೆಟ್ ಏನಾದ್ರು ಸ್ವೀಪ್ ಆದ್ರೆ ಅಲ್ಲಿಂದ ಅಗ್ರೆಸಿವ್ ಮೂವ್ ಬರಕ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಏನಾದ್ರು ಇವಾಗ ನೆನ್ನೆದು ಹೈ ಇರೋದು ಈ ಪ್ಲೇಸ್ ಅಲ್ಲಿ, ನೆನ್ನೆದು ಲೋ ಇರೋದು ಈ ಪ್ಲೇಸ್ ಅಲ್ಲಿ, ಮಾರ್ಕೆಟ್ ಇವಾಗ ಪ್ರೆಸೆಂಟ್ ಇಲ್ಲಿದೆ. ಮಾರ್ಕೆಟ್ ಏನಾದ್ರು ಹಿಂಗ್ ಬಂದು ಇಲ್ಲಿ ಒಂದು ಸಣ್ಣ ಮೂವ್ಮೆಂಟ್ ಹಿಂಗ್ ಕೊಟ್ಬಿಟ್ಟು, ಓಕೆನಾ, ಮತ್ತೆ ಸಡನ್ ಅಗ್ರೆಸಿವ್ ಮೂವ್ ಆಗಿ ಇದನ್ನ ಸ್ವೀಪ್ ಮಾಡಕ್ ಹೋಯ್ತಾನೆ. ಸೊ ಈಕ್ವಲ್ ಐಸು ಈಕ್ವಲ್ ಲೋಸ್ ಅಂತ ಏನಂದೆ, ಅದು ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಎಂ ಪ್ಯಾಟರ್ನ್ ಅಲ್ಲಿ ಇದ್ರೆ, ಡೇಸ್ ಐಸು ಡೇಸ್ ಲೋಸು ಈ ತರ ಇರುತ್ತೆ. ಓಕೆ, ಇಲ್ಲೆಲ್ಲ ಹೈ ಲಿಕ್ವಿಡಿಟಿ ಇರುತ್ತೆ. ಜೊತೆಗೆ ಸೆಷನ್ಸ್ ನೀವು ಆಡ್ ಮಾಡ್ಕೋಬೇಕು. ಮತ್ತೆ ತುಂಬಾ ಜನಕ್ಕೆ ಈ ಮಾರ್ಕಿಂಗ್ ಸ್ವಲ್ಪ ಕನ್ಫ್ಯೂಷನ್ ಇದೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಮತ್ತೆ ಬಿ ಎಸ್ ಅಲ್ಲಿ. ಇವು ಸಿಂಪಲ್ ಆಗಿ ನೋಡಿ, ಇಲ್ಲಿ ನಿಮಗೆ ಬಿ ಎಸ್ ಆಗಿದೆ ಅಲ್ವಾ, ಬಿ ಎಸ್ ಆದ್ಮೇಲೆ ಒಂದು ಹೈಯರ್ ಐ ಸಿಕ್ಕಿದೆ, ಹಾಗೆ ಹೈಯರ್ ಲೋ ಸಿಕ್ಕಿದೆ, ಕಾಣಿಸ್ತಿರ್ಬೋದು. ನಮಗೆ ಈ 2 ಪಾಯಿಂಟ್ ಅಲ್ಲಿ ಯಾವ ಪಾಯಿಂಟ್ ನ ಬ್ರೇಕ್ ಮಾಡಿದೆ ಅಂತ ನೋಡ್ಬೇಕು. ಈ 2 ಪಾಯಿಂಟ್ ಸಿಕ್ಕಿದೆ ಅಲ್ವಾ, ಬ್ರೇಕ್ ಮಾಡಿರೋದಲ್ಲಿ ಬಿ ಎಸ್ ಮಾಡ್ದಂಗೆ ನೀವು ಮತ್ತೆ ಹೈಯರ್ ಐ ಸಿಕ್ಕಿದೆ, ಇವಾಗ ಹೈಯರ್ ಲೋ. ಈ ಬಿ ಎಸ್ ಗೆ ಹೈಯರ್ ಲೋ ಯಾವ್ದು ಹೇಳಿ ನೋಡಿ. ಈ ಬಿ ಎಸ್ ಗೆ ನಿಮಗೆ ಹೈಲೈಟರ್ ಅಲ್ಲಿ ತೋರಿಸ್ತೀನಿ, ಇದಲ್ವಾ ಬಿ ಎಸ್ ಸ್ಟ್ರಕ್ಚರ್. ಈ ಬಿ ಎಸ್ ಗೆ ಲೋಯೆಸ್ಟ್ ಪಾಯಿಂಟ್ ಯಾವುದು ಇದೆ ಅಲ್ವಾ, ಹೈಯರ್ ಲೋ. ಇದನ್ನ ಬ್ರೇಕ್ ಮಾಡಿರೋದು ಇದು ಹೈಯರ್ ಐ. ಸೊ ನೆಕ್ಸ್ಟ್ ನಮ್ಗೆ 2 ಪಾಯಿಂಟ್ ಸಿಕ್ತು, ಹೈಯರ್ ಐ ಸಿಕ್ಕಿದೆ, ಹೈಯರ್ ಲೋ ಸಿಕ್ಕಿದೆ. ಮಾರ್ಕೆಟ್ ಯಾವ್ದನ್ನ ಬ್ರೇಕ್ ಮಾಡಿದೆ, ಈ ಮೇಲೆ ಬ್ರೇಕ್ ಮಾಡಿದೆ, ಕೆಳಗಡೆ ಬ್ರೇಕ್ ಮಾಡಿಲ್ಲ. ಸೊ ಅವಾಗ ಇದು ಬಿ ಎಸ್ ಆಗುತ್ತೆ. ಈ ಬಿ ಎಸ್ ಸಿಕ್ಕಿದ್ಮೇಲೆ ನಾವು ಐಡೆಂಟಿಫೈ ಮಾಡ್ಬೇಕಾಗಿರೋದೇನು, ಲೋ ಪಾಯಿಂಟ್. ಲೋ ಪಾಯಿಂಟ್ ಯಾವುದು, ಈ ಸ್ಟ್ರಕ್ಚರ್ಗೆ ಲೋ ನೋಡೋದಾದ್ರೆ ಇದು ಅಲ್ವಾ. ನೆಕ್ಸ್ಟ್ ನೋಡಿ, ಒಂದು ಲೋ ಪಾಯಿಂಟ್ ಸಿಕ್ತು. ಸೊ ಈ ಬಿ ಎಸ್ ನ ಬ್ರೇಕ್ ಮಾಡಿರೋ ಪಾಯಿಂಟ್ ಯಾವುದು, ಇದು. ಇವಾಗ ಹೈಯರ್ ಐನು ಸಿಕ್ಕಿದೆ, ಹೈಯರ್ ಲೋನು ಸಿಕ್ಕಿದೆ. ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿ ಬ್ರೇಕ್ ಆಗಿದೆ ಅಂತ ನೋಡಿ. ಸೊ ನೀವು ರ್ಯಾಂಡಮ್ ಆಗಿ ಇವಾಗ ಮಾರ್ಕೆಟ್ ಹಿಂಗೆಲ್ಲ ಮೂವ್ ಆಗಿರುತ್ತೆ. ಇವಾಗ ನೋಡಿ, ಇಲ್ಲಿ ಹೈ ಸಿಕ್ಕಿದೆ, ಹಾಗೆ ಲೋನು ಸಿಕ್ಕಿದೆ. ಮಾರ್ಕೆಟ್ ಹೈ ಬ್ರೇಕ್ ಮಾಡಿದ್ಯಾ ಅಂತ ಕೇಳಿದ್ರೆ ಮೊದಲು ಲೋ ಬ್ರೇಕ್ ಮಾಡ್ತು, ಅದಾದ್ಮೇಲೆ ಹೈ ಬ್ರೇಕ್ ಮಾಡ್ತು. ಕೆಲವೊಬ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಇಲ್ಲಿ ನಿಮಗೆ ತೋರಿಸ್ತೀನಿ, ಒಂದ್ ನಿಮಿಷ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಜಸ್ಟ್ ಹಿಂಗೆ ಇದನ್ನೇ ಲೋವರ್ ಲೋ ಅಂತ ತಗೊಂಡು ಇದನ್ನ ಲೋವರ್ ಹೈ ಅಂತ ತಗೋತಾರೆ, ಮತ್ತೆ ಇದನ್ನ ಲೋವರ್ ಲೋ ಅಂತ ತಗೋತಾರೆ. ಈ ತರ ಮಾಡಂಗಿಲ್ಲ. ಬಿಕಾಸ್ ಏನಕ್ಕೆ ಅಂತಂದ್ರೆ, ಯಾವ್ದಾದ್ರು 2 ಪಾಯಿಂಟ್ಸ್ ಅಲ್ಲಿ ಬ್ರೇಕ್ ಆಗಿರ್ಬೇಕು. ಈ ಬ್ರೇಕ್ ಸಿಕ್ಕಿದ್ರೆ ಮಾತ್ರ ನೀವು ಇದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಓಕೆನಾ. ಅದಿಲ್ಲದೆ ಸುಮ್ನೆ ಇದು ಹೈಯರ್ ಐ, ಹೈಯರ್ ಲೋ, ಇದು ಮತ್ತೆ ಹೈಯರ್ ಐ, ಈ ತರ ಎಲ್ಲಾ ಸ್ಟ್ರಕ್ಚರ್ ಮಾಡಕ್ಕಾಗಲ್ಲ. ಓಕೆ, ಇದನ್ನ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದ್ರ ಒಳಗಡೆ ಇರೋದೆಲ್ಲ ಇಂಟರ್ನಲ್ ಸ್ಟ್ರಕ್ಚರ್. ಅದೆಲ್ಲ ನೀವು ಕಂಬೈನ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲಾನು ಕಂಬೈನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನಾನು ಹೇಳಿದ್ದೀನಲ್ವಾ, ಈ ಲೈನ್ ಯೂಸ್ ಮಾಡ್ಕೊಂಡು ಎಲ್ಲಿ ಬ್ರೇಕ್ ಸಿಗುತ್ತೆ ಅಲ್ಲಿ ಮಾರ್ಕ್ ಮಾಡಿ. ಇವಾಗ ಇಲ್ಲಿ ನಿಮಗೆ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಮಾರ್ಕೆಟ್ ಅಲ್ಲಿ ಒಂದು ಹೈ ಮತ್ತೆ ಲೋ ಸಿಕ್ಕಿದೆ. ಇವಾಗ ನೋಡಿ, ಇದು ಹೈ, ಇದು ಲೋ. ಹೈ ಲೋ ಅಲ್ಲಿ ಮಾರ್ಕೆಟ್ ಫಸ್ಟ್ ಬ್ರೇಕ್ ಮಾಡಿರೋದು ಎಲ್ಲಿ, ಲೋನ ಬ್ರೇಕ್ ಮಾಡಿದ್ಯಾ, ಇಲ್ಲ. ಹೈನ ಬ್ರೇಕ್ ಮಾಡಿದ್ಯಾ, ಎಸ್, ಹೈನ ಬ್ರೇಕ್ ಮಾಡಿದೆ. ಸೊ ಮಾರ್ಕೆಟ್ ಇಲ್ಲಿ ಎಲ್ಲಿ ಬ್ರೇಕ್ ಮಾಡಿರೋದು ಹೇಳಿ, ಇಲ್ಲಿ ಬ್ರೇಕ್ ಮಾಡಿರೋದು. ಬಾಡಿ ಕ್ಲೋಸ್ ಆಗಿರೋದು ಇಲ್ಲ ಅಲ್ವಾ. ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡ್ದಂಗೆ ಇದೇನಾಯ್ತು, ಹೈಯರ್ ಹೈ ಆಯ್ತು. ಓಕೆ, ಇವಾಗ ನಮಗೆ ಒಂದು ಲೋ ಇದೆ, ಒಂದು ಹೈ ಇದೆ. ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡಿದ್ಯಾ, ಮೇಲ್ಗಡೆ ಬ್ರೇಕ್ ಮಾಡಿದೆ, ಮೇಲ್ಗಡೆ ಬ್ರೇಕ್ ಮಾಡಿದೆ. ಸೊ ಮಾರ್ಕೆಟ್ ಎಲ್ಲಿ ಬ್ರೇಕ್ ಮಾಡಿದೆ, ಇಲ್ಲಿ ಬ್ರೇಕ್ ಮಾಡಿದೆ. ಓಕೆನಾ. ಈ ಬ್ರೇಕ್ ಮಾಡಿರೋ ಸ್ಟ್ರಕ್ಚರ್ಗೆ ಲೋ ಯಾವುದು, ಇದನ್ನ ಲೋ ಅಂತ ತೊಗೊಳಕಾಯ್ತಾ, ಇಲ್ಲ. ಲೋಯೆಸ್ಟ್ ಲೋ ಯಾವುದು ಅಂತಂದ್ರೆ ಇದು ಕಾಣಿಸ್ತಿರ್ಬೋದಾ, ಇದು ಲೋಯೆಸ್ಟ್ ಲೋ. ಸೊ ಇವಾಗ ಬ್ರೇಕ್ ಮಾಡಿರೋ ಪಾಯಿಂಟ್ ಯಾವುದು, 1 2 3 4 ಕ್ಯಾಂಡಲ್ ಇದೆ. 4 ಕ್ಯಾಂಡಲ್ ಇರೋದ್ರಿಂದ ಇದೇ ಹೈ ಅಂತ ತಗೋಬಹುದು. ಇಲ್ಲ ಅಂದಿದ್ರೆ ನಾವು ಈ ಹೈನ ಕನ್ಸಿಡರ್ ಮಾಡ್ಬೇಕಿತ್ತು. ಇವಾಗ ಇದೇ ಹೈನ ತಗೋತೀವಿ. ಓಕೆನಾ. ಇವಾಗ ಒಂದು ಹೈ ಸಿಕ್ಕಿದೆ, ಹಾಗೆ ಲೋ ಸಿಕ್ಕಿದೆ. ಮಾರ್ಕೆಟ್ ಎಲ್ಲಿ ಬ್ರೇಕ್ ಕೊಟ್ಟಿದೆ, ಇಲ್ಲಿ ಬ್ರೇಕ್ ಆಗಿಲ್ಲ, ಇಲ್ಲಿ ಬ್ರೇಕ್ ಆಗಿದೆ, ಇಲ್ಲಿ ಬ್ರೇಕ್ ಆಗಿದೆ, ಮೇಲ್ಗಡೆ ಬ್ರೇಕ್ ಆಗಿದೆ. ಓಕೆನಾ, ಮೇಲ್ಗಡೆ ಬ್ರೇಕ್ ಆಯ್ತು. ಬ್ರೇಕ್ ಆಗಿರೋ ಪಾಯಿಂಟ್ಗೆ ಇವಾಗ ಈ ಬ್ರೇಕ್ ಆಗಿರೋ ಈ ಸ್ಟ್ರಕ್ಚರ್ ಅಲ್ಲಿ ಲೋ ಯಾವುದು, ಇದು ಲೋ. ಓಕೆನಾ, ಕಾಣಿಸ್ತಿರೋದಾ, ಇದು ಲೋ. ಬ್ರೇಕ್ ಆಗಿರೋ ಹೈ ಯಾವುದು, ಇದು ಹೈ. ಇಲ್ಲಿಂದ ಅಗ್ರೆಸಿವ್ ಸೆಲ್ಲಿಂಗ್ ಬಂದಿರೋದ್ರಿಂದ ಇದನ್ನ ಕನ್ಸಿಡರ್ ಮಾಡ್ಬೋದು. ಬ್ರೋ ಇಲ್ಲಿ 3 ಕ್ಯಾಂಡಲ್ ಇರೋದು 4 ಇಲ್ಲ ಅಂತ ಅನ್ಬೇಡಿ. ಈ ತರ ಅಗ್ರೆಸಿವ್ ಸೆಲ್ಲಿಂಗ್ ಬಂದಾಗ 3ನ ಕನ್ಸಿಡರ್ ಮಾಡ್ಬೋದು. ಅದೇ ಚಿಕ್ಕ ಕ್ಯಾಂಡಲ್ ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ಬೋದು. ಇವಾಗ ನೋಡಿ, ಒಂದು ಲೋ ಸಿಕ್ಕಿದೆ, ಒಂದು ಹೈ ಸಿಕ್ಕಿದೆ. ಮಾರ್ಕೆಟ್ ಯಾಕೆ ಕಡೆ ಬ್ರೇಕ್ ಕೊಟ್ಟಿದೆ, ಮಾರ್ಕೆಟ್ ಬ್ರೇಕ್ ಕೊಟ್ಟಿರೋದು ಲೋ ನ ಬ್ರೇಕ್ ಮಾಡಿದೆ. ಸೊ ಇವಾಗ ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗೋದು. ಓಕೆನಾ, ಚೇಂಜ್ ಆಫ್ ಕ್ಯಾರೆಕ್ಟರ್. ಇಷ್ಟೊತ್ತಾಗಿದೆಲ್ಲ ಬಿ ಎಸ್.
ಓಕೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಂಗೆ ಬ್ರೇಕ್ ಆಗಿ ಚೇಂಜ್ ಆಫ್ ಕ್ಯಾರೆಕ್ಟರ್ಗೆ ಹೈಯೆಸ್ಟ್ ಪಾಯಿಂಟ್ ಯಾವುದು ಇದೇನೆ, ಇನ್ಯಾವುದೂ ಇಲ್ಲ. ಅದಕ್ಕೆ ಈ ಸ್ಟ್ರಕ್ಚರ್ಗೆ ಹೈಯೆಸ್ಟ್ ಪಾಯಿಂಟ್ ಇದೇನೆ. ಹಾಗೆ ಇದನ್ನ ಬ್ರೇಕ್ ಮಾಡಿರೋ ಲೋ ಯಾವುದು ಇದೆ ಅಲ್ವಾ, ಇದೇ ಲೋ ಅಲ್ವಾ. ಇವಾಗ ನಮಗೆ ಒಂದು ಹೈ ಇದೆ, ಒಂದು ಲೋ ಇದೆ. ಮಾರ್ಕೆಟ್ ನೆಕ್ಸ್ಟ್ ಎಲ್ಲಿ ಬ್ರೇಕ್ ಆಯ್ತು, ಕೆಳಗಡೆ ಬ್ರೇಕ್ ಆಯ್ತಾ, ಮೇಲ್ಗಡೆ ಬ್ರೇಕ್ ಆಯ್ತಾ, ಮೇಲ್ಗಡೆ ಬ್ರೇಕ್ ಆಯ್ತು. ಸೊ ಮೇಲ್ಗಡೆ ಬ್ರೇಕ್ ಆದಾಗ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಓಕೆನಾ, ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ನೆಕ್ಸ್ಟ್ ಮಾರ್ಕೆಟ್ ಇವಾಗ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಸ್ಟ್ರಕ್ಚರ್ಗೆ ಲೋಯೆಸ್ಟ್ ಪಾಯಿಂಟ್ ಯಾವ್ದು ಹೇಳಿ, ಇದೆ. ಇನ್ ಬೇರೆ ಯಾವುದು ಇಲ್ಲ. ಓಕೆನಾ, ಇಲ್ಲಿ ಬ್ರೇಕ್ ಮಾಡಿರೋ ಹೈ ಯಾವುದು, ಇಲ್ಲಿ ಇದು ಬ್ರೇಕ್ ಮಾಡಿದೆ ಬಟ್ 3 ಕ್ಯಾಂಡಲ್ಸ್ ಇರೋದು. ಸೊ ಇದು ಬ್ರೇಕ್ ಮಾಡಿರೋ ಹೈ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಒಂದು ಹೈ ಸಿಕ್ಕಿದೆ, ಹಾಗೆ ಒಂದು ಲೋ ಸಿಕ್ಕಿದೆ. ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿ ಬ್ರೇಕ್ ಮಾಡಿದೆ, ಬ್ರೇಕ್ ಮಾಡಿರೋದು ಇಲ್ಲ ಅಲ್ವಾ, ಬ್ರೇಕ್ ಇಲ್ಲಿ ಬಿ ಎಸ್ ಆಗಿರೋದು. ಸೊ ಈ ಬಿ ಎಸ್ ಸ್ಟ್ರಕ್ಚರ್ಗೆ ಲೋ ಪಾಯಿಂಟ್ಸ್ ಯಾವುದು, ಇದು ಲೋಯೆಸ್ಟ್ ಪಾಯಿಂಟ್ಸ್. ಓಕೆ. ನೆಕ್ಸ್ಟ್ ಹೈಯೆಸ್ಟ್, ಈ ಬ್ರೇಕ್ ಮಾಡಿರೋ ಪಾಯಿಂಟ್ ಹೈಯೆಸ್ಟ್ ಯಾವುದು, ಇದು ಹೈಯೆಸ್ಟ್ ಪಾಯಿಂಟ್ಸ್. ಇವಾಗ ಒಂದು ಹೈ ಸಿಕ್ಕಿದೆ, ಒಂದು ಲೋ ಸಿಕ್ಕಿದೆ. ಓಕೆ. ಮಾರ್ಕೆಟ್ ಯಾವ ಕಡೆ ಬ್ರೇಕ್ ಕೊಟ್ಟಿದೆ, ಹೈನ ಬ್ರೇಕ್ ಮಾಡಿದ್ಯಾ, ಎಸ್ ಹೈನ ಬ್ರೇಕ್ ಮಾಡಿದೆ. ಲೋನ ಅದಾದ್ಮೇಲೆ ಬ್ರೇಕ್ ಮಾಡಿರೋದು. ಸೊ ಹೈ ಬ್ರೇಕ್ ಆಗಿದೆ, ಮತ್ತೆ ನಮಗೆ ಒಂದು ಬಿ ಎಸ್ ಅನ್ನೋದು ಸಿಕ್ಕಿದೆ. ಓಕೆ. ಬಿ ಎಸ್ ಹೈ ಪಾಯಿಂಟ್ ಇಲ್ಲಿ 3 ಕ್ಯಾಂಡಲ್ಸ್ ಇದೆ. ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಹೈಯರ್ ಐ ಬಿಕಾಸ್ ಇನ್ ನೆಕ್ಸ್ಟ್ ಗೆ ಹೈಯರ್ ಐಸ್ ಇಲ್ಲ. ಈ ಬಿ ಎಸ್ ಗೆ ಲೋಯೆಸ್ಟ್ ಪಾಯಿಂಟ್ ನೋಡಿದರೆ ಇದು. ಇವಾಗ ಒಂದು ಹೈ ಇದೆ, ಒಂದು ಲೋ ಇದೆ. ಮಾರ್ಕೆಟ್ ಯಾವ ಕಡೆ ಬ್ರೇಕ್ ಆಗಿದೆ, ಕೆಳಗಡೆ ಬ್ರೇಕ್ ಆಗಿದೆ ನೋಡಿ, ಕೆಳಗಡೆ ಬ್ರೇಕ್ ಆಗಿದೆ. ಸೊ ಇವಾಗ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲಿ ಇವಾಗ ಒಂದು ನೋಡಿ, ಈ ಸ್ಟ್ರಕ್ಚರ್ಗೆ ಹೈಯೆಸ್ಟ್ ಪಾಯಿಂಟ್ಸ್ ಇದೇನೆ, ಇನ್ಯಾವುದೂ ಇಲ್ಲ, ಇದಕ್ಕಿಂತ ಮೇಲಿರೋ ಯಾವುದೂ ಇಲ್ಲ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಬ್ರೇಕ್ ಆಗಿದ್ದಲ್ಲಿ ಈ ಪ್ಲೇಸ್ ಅಲ್ಲಿ ಬ್ರೇಕ್ ಆಗಿದೆ. ಬಟ್ ನಾನು ಹೇಳಿದೆ 3 ಕ್ಯಾಂಡಲ್ಸ್ ಇದ್ರೆ ಫುಲ್ ಬ್ಯಾಕ್ ಇದ್ರೆ ತಗೊಳಂಗಿಲ್ಲ, 3 ಕ್ಯಾಂಡಲ್ಸ್ ಮೇಲೆ ಇರ್ಬೇಕಂತ. ಇಲ್ಲೆಲ್ಲೂ 3 ಕ್ಯಾಂಡಲ್ಸ್ ಫುಲ್ ಬ್ಯಾಕ್ ಬಂದೇ ಇಲ್ಲ. ನಮಗೆ ಬಂದಿರೋದೇ ಎಲ್ಲಿ ಅಂತಂದ್ರೆ ಇಲ್ಲಿ 4 ಕ್ಯಾಂಡಲ್ಸ್ ಬಂದಿದೆ. ಸೊ ಇದನ್ನ ಕನ್ಸಿಡರ್ ಮಾಡ್ಬೋದು. ಓಕೆ. ಸೊ ಇದು ನೆಕ್ಸ್ಟ್ ಹೈ. ಇವಾಗ ಅಲ್ಲ, ಇದು ನೆಕ್ಸ್ಟ್ ಲೋ. ಇವಾಗ ಇದು ಹೈ ಇದೆ, ಲೋ ಇದೆ. ನೆಕ್ಸ್ಟ್ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿದೆ, ಇದನ್ನ ಬ್ರೇಕ್ ಮಾಡಿದೆ ನೋಡಿ. ಯಾವ್ದನ್ನ ಬ್ರೇಕ್ ಮಾಡಿದೆ, ಇದನ್ನ ಬ್ರೇಕ್ ಮಾಡಿದೆ ಅಲ್ವಾ. ನೆಕ್ಸ್ಟ್ ಇದೇನಾಯ್ತು, ಬಿ ಎಸ್ ಆಯ್ತು. ಓಕೆ. ನೆಕ್ಸ್ಟ್ ಇಲ್ಲಿ ಈ ಬಿ ಎಸ್ ಸ್ಟ್ರಕ್ಚರ್ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ಸ್ ಯಾವುದು, ಇದು ಇದ ಇವಾಗ ಇದು ಹೈಯೆಸ್ಟ್ ಪಾಯಿಂಟ್ಸ್. ನೆಕ್ಸ್ಟ್ ಬ್ರೇಕ್ ಆಗಿರೋ ಪಾಯಿಂಟ್ ಇಲ್ಲೆಲ್ಲೂ ಪುಲ್ ಬ್ಯಾಕ್ 3 ಪುಲ್ ಬ್ಯಾಕ್ ಸಿಕ್ಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ 4 ಕ್ಯಾಂಡಲ್ಸ್ ಆಗಿದೆ. ಸೊ ಇದು ನೆಕ್ಸ್ಟ್ ಬ್ರೇಕ್ ಆಗಿರೋ ಲೋ. ಲೋಯೆಸ್ಟ್ ಪಾಯಿಂಟ್ಸ್ ಸಿಕ್ಕಿದೆ, ಹೈಯೆಸ್ಟ್ ಪಾಯಿಂಟ್ಸ್ ಸಿಕ್ಕಿದೆ. ನೆಕ್ಸ್ಟ್ ಮಾರ್ಕೆಟ್ ಯಾವ್ದನ್ನ ಬ್ರೇಕ್ ಮಾಡಿದೆ, ಇದನ್ನ ಬ್ರೇಕ್ ಮಾಡಿದೆ, ಇದನ್ನ ಬ್ರೇಕ್ ಮಾಡಿದೆ, ಇದನ್ನ ಬ್ರೇಕ್ ಮಾಡಿದೆ. ಓಕೆನಾ. ಸೊ ಇದು ಬಿ ಎಸ್. ಇದು ತುಂಬಾ ಜನ ನನಗೆ ಡೌಟ್ ಕೇಳಿದ್ರೆ ಇವಾಗ ಅರ್ಥ ಆಯ್ತಲ್ವಾ. ಮಾರ್ಕೆಟ್ ನ ಹಿಂಗೆ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡ್ಕೊಂಡು ಬರ್ಬೇಕು, ಅವಾಗ ನಿಮಗೆ ಪ್ರಾಪರ್ ಸಿಗುತ್ತೆ. ಇವಾಗ ನೀವು ನಂದು ಚಾರ್ಟ್ ಗಳೆಲ್ಲ ಬ್ಯಾಕ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. 1 ಅವರ್ ಅಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ ನಾನು ಎಷ್ಟು ಪ್ರಾಪರ್ ಆಗಿ ನೀಟಾಗಿ ಮಾರ್ಕ್ ಮಾಡ್ತಾ ಬಂದಿದ್ದೀನಿ ಅಂತ. ನೀವು ಇದೇ ತರ ಮಾಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ನಾನಿದು 15 ಮಿನಿಟ್ಸ್ ಅಲ್ಲಿ ಮಾಡಿದ್ದು, ಬಿಕಾಸ್ 15 ಮಿನಿಟ್ಸ್ ನಾನು ಬ್ಯಾಕಪ್ ತೋರ್ಸಕ್ಕಾಗಲ್ಲ, 1 ಅವರ್ದೇ ತೋರಿಸ್ಬೇಕು. ಇದೆಲ್ಲ ಕ್ಲೋಸ್ ಆಗ್ಬಿಡುತ್ತೆ, ಯಾಕಂದ್ರೆ ಇದು ಲಿಮಿಟೆಡ್. ಇಲ್ಲಾಂದ್ರೆ ನಾನು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಇವಾಗ ನೋಡಿ ಎಷ್ಟು ನೀಟಾಗಿ ಸ್ಟ್ರಕ್ಚರ್ ಮ್ಯಾಪ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ. ಇದೆಲ್ಲ 1 ಅವರ್ ಅಲ್ಲಿ ತೋರಿಸ್ತಿರೋದು, ಇದು ಆಕ್ಚುಲಿ ಮಾರ್ಕ್ ಮಾಡಿರೋದು 15 ಮಿನಿಟ್ಸ್ ಅಲ್ಲಿ. ನೀವು ಅನಾಲಿಸಿಸ್ ಮಾಡಿದರೆ 15 ಮಿನಿಟ್ಸ್ ಅಲ್ಲಿ ಮಾರ್ಕ್ ಮಾಡ್ತಾ ಬನ್ನಿ, ಅವಾಗ ನಿಮಗೆ ಇದು ಐಡೆಂಟಿಫೈ ಮಾಡೋದು ಈಸಿ ಆಗುತ್ತೆ. ಯಾವ ತರ ಲಿಕ್ವಿಡಿಟಿ ಐಡೆಂಟಿಫೈ ಮಾಡ್ಬೇಕು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್. ಕಾಮನ್ ಬಿಗಿನರ್ಸ್ ಏನೇನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಸ್ಟಾಪ್ ಲಾಸ್, ಟೈಟ್ ಸ್ಟಾಪ್ ಲಾಸ್ ಅಂದ್ರೆ ಸ್ಟಾಪ್ ಲಾಸ್ ನ ಚಿಕ್ಕದಾಗಿ ಇಡೋದು. ನನಗೆ ಜಾಸ್ತಿ ರೇಷಿಯೋ ಸಿಗ್ಬೇಕು, ಕಮ್ಮಿ ಎಸ್ ಎಲ್ ಇಡಬೇಕು ಅಂತ ಸ್ಟಾಪ್ ಲಾಸ್ ನ ಚಿಕ್ಕದಾಗಿ ಇಡೋದು. ನೆಕ್ಸ್ಟ್ ಟ್ರೇಡಿಂಗ್ ಬಿಫೋರ್ ಸ್ವೀಪ್. ಸ್ವೀಪ್ ಆಗೋದಕ್ಕಿಂತ ಮುಂಚೆನೆ ಎಂಟರ್ ಆಗೋದು. ನಾನು ಹೇಳಿದೆ, ಪುಲ್ ಬ್ಯಾಕ್ ಆಯ್ತು ಅಂತ ಡೈರೆಕ್ಟ್ ಎಂಟ್ರಿ ಆದ್ರೆ ಈ ತರ ಹೊಡ್ಸ್ಕೊತೀರಾ. ಓಕೆನಾ. ಇಗ್ನೋರಿಂಗ್ ಲಿಕ್ವಿಡಿಟಿ ಝೋನ್ಸ್ ಅಂದ್ರೆ ಯಾವತ್ತು ಲಿಕ್ವಿಡಿಟಿ ಎಲ್ಲೆಲ್ಲಿ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡದೆ, ಆ ಝೋನ್ಸ್ ಗಳನ್ನ ನೋಡದೆ ರ್ಯಾಂಡಮ್ ಆಗಿ ಟ್ರೇಡ್ಸ್ ತಗೊಂಡ್ರೆ ನಿಮಗೆ ಲಾಸಸ್ ಅನ್ನೋದಾಗುತ್ತೆ. ಓಕೆ. ಪ್ರೋ ಟಿಪ್ಸ್ ನೋಡಿದರೆ, ವೇಟ್ ಫಾರ್ ಲಿಕ್ವಿಡಿಟಿ ಸ್ವೀಪ್. ಒಂದು ಲಿಕ್ವಿಡಿಟಿ ಸ್ವೀಪಿಗೆ ವೇಟ್ ಮಾಡಿ. ಡೋಂಟ್ ಪ್ಲೇಸ್ ಎಸ್ ಎಲ್ ಎಟ್ ಪ್ರೀವಿಯಸ್ ಪಾಯಿಂಟ್ಸ್. ಯಾವತ್ತು ಎಸ್ ಎಲ್ ನ ಪ್ರೀವಿಯಸ್ ಪಾಯಿಂಟ್ಸ್ ಗಳಲ್ಲಿ ಇಡಬೇಡಿ. ಕಂಬೈನ್ ವಿತ್ ಬಿ ಎಸ್ ಅಂಡ್ ಚೋಚ್. ಅಂದ್ರೆ ನಿಮಗೆ ಇವಾಗ ಬಿ ಎಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಈ ತರ ಬಿ ಎಸ್ ಆಗ್ತಾ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಈ ಸಪೋರ್ಟ್ ಅಲ್ಲಿ ನೀವು ಎಂಟ್ರಿನ ಆಗ್ಬೇಕಾಗತ್ತೆ.
ಸೊ ಇಲ್ಲೇನಾದ್ರು ರಿಜೆಕ್ಷನ್ ಕ್ಯಾಂಡಲ್ ಬಂದು ಕನ್ಫರ್ಮೇಶನ್ ಸಿಕ್ಕಿದ್ರೆ ಮಾತ್ರ ಎಂಟ್ರಿ ಆಗ್ಬೇಕಾಗುತ್ತೆ. ಸೊ ಇದನ್ನ ಕನ್ಫರ್ಮೇಶನ್ಸ್ ತಗೊಂಡು ಜೊತೆಗೆ ಒಂದು ಟ್ರೆಂಡ್ ಲೈನ್ ಏನಾದ್ರು ಇದ್ರೆ ನೀವು ಕಣ್ಮುಚ್ಚಿ ಇಲ್ಲಿಂದ ಎಲ್ಲಾ ಕಾನ್ಫಿಡೆನ್ಸಸ್ ಆಡ್ ಮಾಡ್ಕೊಂಡು ಟ್ರೇಡ್ ನ ಪ್ಲೇಸ್ ಮಾಡಿದ್ರೆ ಅದು ನಿಮಗೆ ಟಿ.ಪಿ ಅನ್ನೋದು ಸಿಗುತ್ತೆ. ಗೋಲ್ಡನ್ ರೂಲ್ ನೋಡೋದಾದ್ರೆ ಲಿಕ್ವಿಡಿಟಿ ಕಮ್ಸ್ ಬಿಫೋರ್ ಮೂವ್ಮೆಂಟ್ಸ್. ಯಾವತ್ತೂ ಒಂದು ಮೂವ್ಮೆಂಟ್ ಬರೋಕ್ಕಿಂತ ಮುಂಚೆ ಲಿಕ್ವಿಡಿಟಿ ಬಂದೇ ಬರುತ್ತೆ, ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ. ಹಂಗೇನಾದ್ರು ಸ್ವೀಪ್ ಆಯ್ತು ಅಂತಂದ್ರೆ ನಾವು ಅಲ್ಲಿ ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿ ಆದ್ರೆ ಇದು ಪಕ್ಕಾ ಟಿ.ಪಿ ಅನ್ನೋದು ಸಿಗುತ್ತೆ. ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾದ್ರೆ ಇವತ್ತು ನಾವು ಏನೇನ್ ಕಲ್ತು ಅಂತ ನೋಡೋದಾದ್ರೆ ಲಿಕ್ವಿಡಿಟಿ ಈಕ್ವಲ್ ವೇರ್ ಆರ್ಡರ್ಸ್ ಎಕ್ಸಿಸ್ಟ್. ಅಂದ್ರೆ ಲಿಕ್ವಿಡಿಟಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಎಲ್ಲಿ ಜಾಸ್ತಿ ಎಸ್ ಎಲ್ ಗಳು ಇಟ್ಟಿರ್ತಾರೋ ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡಿದಾರೋ ಅಂತ ಪ್ಲೇಸ್ ಅಲ್ಲಿ ಲಿಕ್ವಿಡಿಟಿ ಎಕ್ಸಿಸ್ಟ್ ಆಗಿರುತ್ತೆ. ಹಾಗೆ ಮಾರ್ಕೆಟ್ ಹಂಟ್ಸ್ ಲಿಕ್ವಿಡಿಟಿ ಬಿಫೋರ್ ಮೂವಿಂಗ್. ಮಾರ್ಕೆಟ್ ಒಂದು ಮೂವ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಲಿಕ್ವಿಡಿಟಿ ಹಂಟ್ ಆಗುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಸ್ಮಾರ್ಟ್ ಟ್ರೇಡರ್ಸ್ ವೇಟ್ ಫಾರ್ ಕನ್ಫರ್ಮೇಶನ್ಸ್. ಯಾವ ತರ ವೇಟ್ ಮಾಡಿ ಟ್ರೇಡ್ ನ ಪ್ಲೇಸ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಆ ತರ ನೀವು ವೇಟ್ ಮಾಡಿ ಟ್ರೇಡ್ ನ ಪ್ಲೇಸ್ ಮಾಡಿದ್ರೆ ನೀವು ಸ್ಮಾರ್ಟ್ ಟ್ರೇಡರ್ಸ್ ಆಗ್ತೀರಾ. ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಲಿಕ್ವಿಡಿಟಿ ಈಕ್ವಲ್ ಟು ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ಬಿಹೇವಿಯರ್. ನಿಮಗೆ ಲಿಕ್ವಿಡಿಟಿ ಒಂದು ಕಾನ್ಸೆಪ್ಟ್ ಪ್ರಾಪರ್ ಆಗಿ ಗೊತ್ತಾದ್ರೆ ಮಾರ್ಕೆಟ್ ಬಿಹೇವಿಯರ್ ಹೇಗಿದೆ ಅಂತ ನಿಮಗೆ ಗೊತ್ತಾಯ್ತದೆ. ಓಕೆನಾ? ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನು ನಿಮ್ಮ ಹಾರ್ಡ್ ವರ್ಕ್ ಏನಾದ್ರು ಇದ್ರೆ ನಿಮಗೆ ಖಂಡಿತ ಇಲ್ಲಿ ಈ 100 ಡೇಸ್ ಸೀರೀಸ್ ಮುಗಿಯೋದ್ರೊಳಗಡೆ ನಿಮಗೆ ಪ್ರಾಫಿಟಬಲ್ ಟ್ರೇಡರ್ ಅನ್ನೋದು ಆಗ್ಬೋದು. ಸೊ ನಾನು ಏನೇನ್ ಹೇಳ್ತೀನಿ ಅದನ್ನ ನೋಟ್ಸ್ ಮಾಡಿ, ಯಾರಾದ್ರೂ ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಈ ಚಾನಲ್ನ ಸಜೆಸ್ಟ್ ಮಾಡಿ. ಜೊತೆಗೆ ಇವತ್ತು ಏನೇನ್ ಕಲ್ತ್ರಿ ಅನ್ನೋದು ಇನ್ ಡೀಟೇಲ್ ಆಗಿ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ಇಷ್ಟು ದಿನ ಜಸ್ಟ್ ನಿಮ್ಮ ಹೆಸರು, ನಿಮ್ಮ ಊರು ಇದನ್ನ ಕಳಿಸ್ತಿದ್ರೆ ಇವತ್ತಿಂದ ನೀವೇನ್ ಮಾಡ್ತೀರಾ ಅಂತಂದ್ರೆ ಏನೇನ್ ಕಲ್ತಿದ್ದೀರಾ, ನಿಮ್ಮ ಹೆಸರು ಜೊತೆಗೆ ನಿಮ್ಮ ಊರ್ ಜೊತೆಗೆ ಏನೇನ್ ಕಲ್ತಿದ್ದೀರಾ ಅನ್ನೋದು ಕಮೆಂಟ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ಇಲ್ಲಿ ತುಂಬಾ ಜನ ನೆಕ್ಸ್ಟ್ ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ಕಮೆಂಟ್ಸ್ ನೋಡ್ತಾರೆ. ಸೊ ಕಮೆಂಟ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ಗಳು ನೀವು ಕಲ್ತಿದ್ದೀರಾ ಅಂತ ಎಲ್ಲರೂ ಹೇಳಿದಾಗ ಅವ್ರಿಗೊಂದು ಹೋಪ್ಸ್ ಅನ್ನೋದು ಬರುತ್ತೆ. ಓಕೆ, ಇಲ್ಲಿ ಇಂಥ ಕಾನ್ಸೆಪ್ಟ್ಸ್ ಗಳಿದೆ, ನಮಿಗೂ ಅರ್ಥ ಆಗುತ್ತೆ ಅಂತ. ಸೊ ಅದರಿಂದ ನೀವೇನೇನ್ ಕಲ್ತ್ರಿ ಅನ್ನೋದು ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಅಂತ ಮೆಸೇಜ್ ಹಾಕೋದ್ನು ಮರಿಬೇಡಿ. ಓಕೆನಾ? ನೀವೇನು ಇವಾಗ ನಾನು ಇಷ್ಟೆಲ್ಲ ಪ್ರಯತ್ನ ಹಾಕಿ ನಿಮಗೆ ವಿಡಿಯೋಸ್ ಮಾಡಿದ್ದೀನಿ. ಜಸ್ಟ್ ಒಂದ್ 2 ಕಮೆಂಟ್ಸ್ 2 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಹಾಕಿ ಮರಿಬೇಡಿ. ಓಕೆನಾ? ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಥ್ಯಾಂಕ್ ಯು.